ಸಾಕಷ್ಟು ಸದ್ದು ಮಾಡ್ತಾ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದವರು ರಿಷಾ. ಅಥ್ಲೀಟ್, ಮಾಡೆಲ್, ಆಕ್ಟ್ರೆಸ್ ಕೂಡ ಆಗಿರೋ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲಿ 5 ವಾರ ಜೀವಿಸಿ ಬಂದಿದ್ದಾರೆ. ಭಿನ್ನ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ ರಿಷಾ ಅವ್ರಿಗೆ ಬಿಗ್ ಬಾಸ್ ಕೂಡ ಒಂದು ಒಳ್ಳೆ ಜರ್ನಿ. ಬಿಗ್ ಬಾಸ್ ಜರ್ನಿ ಬಗ್ಗೆ ಮತ್ತೆ ಅವರ ಆಕ್ಟಿಂಗ್, ಮಾಡೆಲಿಂಗ್ ಜರ್ನಿ ಬಗ್ಗೆ ಇವತ್ತಿನ ನಮ್ಮ ಕನ್ನಡ ಮೋಜೋ 360ಯ ಮಾತುಕತೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಓಕೆ, ಸೊ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಹೇಗಿದೆ ಫೀಲಿಂಗ್? ಸೂಪರ್ ಆಗಿದೆ. ಫೀಲ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಮನೆಯಿಂದ ಹೊರಗಡೆ ಬಂದಿದ್ದ ದಿನಾನು ನಾನು ಫೀಲ್ ಮಾಡ್ಕೊಂಡಿಲ್ಲ, ಈಗಲೂ ಫೀಲ್ ಮಾಡ್ಕೊಂಡಿಲ್ಲ. ಆಲ್ರೆಡಿ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ನೆಕ್ಸ್ಟ್ ಟ್ರಿಪ್ಗೆ. ಸೊ ನಾನು ಹೋಗಿ ಟ್ರಿಪ್ ಬರೋದ್ರೊಳಗೆ ಫಿನಾಲೆ ಡೇಟ್ ಅನೌನ್ಸ್ ಆಗಿರುತ್ತೆ. ಸೊ ಫೀಲ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆನೇ ಇಲ್ಲ. ಇಟ್ಸ್ ಅ ಜರ್ನಿ. ಆ ಜರ್ನಿಲಿ ಸ್ವಲ್ಪ ಎಲ್ಲರೂ ಜರ್ನಿ ಮಾಡ್ತಾ ಇದ್ದಾರೆ. ನನ್ನ ಜರ್ನಿ ಸ್ವಲ್ಪ ಬೇಗ ಎಂಡ್ ಆಗಿದೆ ಅನ್ನೋದು ಬಿಟ್ಟರೆ ಎವ್ರಿ ಒನ್ಸ್ ಜರ್ನಿ ವಿಲ್ ಬಿ ಎಂಡ್. ಸೊ ಗಿಲ್ಲಿ ಕಪ್ಪೆತ್ಕೊ ಬರ್ತಾನೆ. ಓಕೆ, ಬಿಗ್ ಬಾಸ್ ಮನೆ ನಿಮ್ಗೆ ಏನೆಲ್ಲ ಕಲಿಸಿದೆ? ಹಾನೆಸ್ಟ್ಲಿ ಹೇಳಬೇಕಂದ್ರೆ ಏನೇನು ಕಲಿಸಿದೆ ಅಂತ ಅಂದಾಗ, ಮೇ ಬಿ ಆ ದೇವರು ಬರ್ದಿಟ್ಟೆ ಈ ವರ್ಷ ಇವಳು ಬಿಗ್ ಬಾಸ್ ಮನೆಗೆ ಹೋಗಲಿ ಅಂತ ಇತ್ತೇನೋ. ಬಿಕಾಸ್ ನಾನು ಅಸ್ಟ್ರಾಲಜಿ ಎಲ್ಲ ನಂಬ್ತೀನಿ ಸ್ವಲ್ಪ. 2025 ವಾಸ್ ಮೈ ಇಯರ್ ಆ್ಯಂಡ್ 2026 ಇಸ್ ಅ ರೂಲಿಂಗ್ ಇಯರ್. ಸೊ 25ಅಲ್ಲಿ ಪಾಠ ಕಲಿಸಿದ ಸ್ಥಳ ಅದು ನನಗೆ. ಯಾಕಂದರೆ ಮುಂದೆ ಫ್ಯೂಚರಲ್ಲಿ ನನ್ನ ಹಠ ನನಗೆ ಮುಳ್ಳಾಗಬಾರ್ದು, ನನ್ನ ಕೋಪ ನನಗೆ ಯಾವತ್ತೂ ಒಂದು ಸೋಲಿನ ಮೆಟ್ಲಾಗಬಾರ್ದು ಅಂತ ಹೇಳಿ ಎಷ್ಟು ಒಳ್ಳೆ ಲೆಸನ್ ಕಲ್ತಿದೆ ಅದು. ನಾನು ಬಿಗ್ ಬಾಸ್ ಕಪ್ ಗೆದ್ದಿರೋದಕ್ಕಿಂತನೂ ಹೆಚ್ಚು ಲೆಸನ್ ಕಲ್ತಿರೋದು. ಯಾಕಂದರೆ ಅದನ್ನು ಸತ್ಯದ ಮಾತದು. 4 ದುಡ್ಡೇನು ನಾಳೆನೇ ಸಂಪಾದನೆ ಮಾಡಿಬಿಡ್ಬೋದು, 4 ಜನ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡೋಕ್ಕೆ ಹೇಳಿ ಅಂತ ಹೇಳಿದಾಗ ಬರಬೇಕದು ಒಳಗಿಂದಾನೆ. ಸೊ ಇದೆಲ್ಲ ಇದ್ದಾಗ ಎಲ್ಲೋ ನನ್ನ ಮುಂಡಾಟ, ನನ್ನ ಕೋಪ ನನಗೆ ಮುಳ್ಳಾಯ್ತಾ ಅಂತ ಅನ್ನಿಸ್ತು. ಬಟ್ ಆದರೆ ಆ ಬಿಗ್ ಬಾಸ್ ಮನೇಲಿ ಕಲ್ತಿದ್ದೇ ಜಾಸ್ತಿ. ನಾನು ಕಳ್ಕೊಂಡಿದ್ದೇನೂ ಇಲ್ಲ. ಕಪ್ಪು ಗೆಲ್ಲ ಆಸೆಲೇ ನಾನು ಹೋಗಲಿಲ್ಲ, ಅಲ್ಲಿ ಜೀವಿಸಕ್ಕೆ ಹೋದೆ. ನನ್ನ ಮೋಟೋ ಏನಿತ್ತು ಸಂಪೂರ್ಣವಾಗಿ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಬಿಗ್ ಬಾಸ್ ನಿಮ್ಮ ಪ್ರಕಾರ ಏನು? ಬಿಗ್ ಬಾಸ್ ನನ್ನ ಪ್ರಕಾರ ಮೇ ಬಿ ನನ್ನ ಪ್ರಕಾರ ನನಗೆ ಒಂದು ಪಾಠಶಾಲೆ ಅಂತ ನಾನು ಹೇಳ್ತೀನಿ. ಬಟ್ ಕೆಲವ್ರಿಗೆ ಕೆಲವು ಥರ ಇದೆ. ಅದೇ ಹೇಳೋದು, ಬಿಗ್ ಬಾಸಲ್ಲಿ ಒಬ್ಬೊಬ್ಬರು ಜೀವನ ಕಟ್ಕೊಳಕ್ಕೆ ಬರ್ತಾರೆ, ಜೀವನ ರೂಪಿಸ್ಕೊಳಕ್ಕೆ ಬರ್ತಾರೆ, ಜೀವನದಲ್ಲಿ ಪಾಠ ಕಲಿಯೋಕ್ಕೆ ಬರ್ತಾರೆ. ಸೊ ಅವ್ರವ್ರಿಗೆ ಏನೇನು ಬೇಕು ಅದನ್ನೇ ಬಿಗ್ ಬಾಸಲ್ಲಿ. ಇನ್ನು ಕೆಲವರು ಎಲ್ಲ ಇದ್ದು ಕಳ್ಕೊಳ್ಳೋಕ್ಕೆ ಬರ್ತಾರೆ. ಮೇ ಬಿ ಅಲ್ಲಿ ಆ ಋಣ ಇತ್ತೇನೋ, ಅಲ್ಲಿದ್ದಾಗ ಇಲ್ಲಿ ಕಳ್ಕೋಬೇಕು ಅಂತಾದ ಎಲ್ಲ ಇರುತ್ತೆ ನೋಡಿ. ಆ ಜಾಗದಾಗ ಬಂದಾಗ ಕಳ್ಕೊಂಡ್ಬಿಡ್ತಾರೆ, ಏನೂ ಇರಲ್ಲ. ಆ ಜಾಗದಾಗ ಬಂದಾಗ ಎಲ್ಲ ಪಡ್ಕೊಂಡ್ಬಿಡ್ತಾರೆ. ಸೊ ಆ ಜಾಗಕ್ಕೆ ಏನೋ ಒಂದು ಮ್ಯಾಜಿಕ್ ಇದೆ. ಸೊ ಅಕಾರ್ಡಿಂಗ್ ಟು ಮೀ ಬಿಗ್ ಬಾಸ್ ಇಸ್ ಅ ಮ್ಯಾಜಿಕ್. ಓಕೆ, ಸೊ ಹೊರಗೆ ನಮ್ಮ ಇಡೀ ಲೈಫ್ ಜರ್ನಿಯಲ್ಲಿ ನಾವು ಅಷ್ಟು ವರ್ಷಗಳೇನು ಕಳೆದಿರ್ತೀವಿ, ಸೊ ಅಲ್ಲಿ ಕಲಿದೇ ಇರೋವಂಥದ್ದು ಏನೋ ಬಿಗ್ ಬಾಸ್ ಮನೆಯಲ್ಲಿ ಕಲಿತೀವಿ ಅನ್ನೋ ಕಾನ್ಫಿಡೆನ್ಸಲ್ಲೇ ಹೋಗಿದ್ರಾ ನೀವು? ಇಲ್ಲ, ಬಟ್ ಮನೇಲಿ ಹೇಳೋಗಿದ್ದೆ, 1 ವಾರಕ್ಕೆ ಬರ್ತೀನಿ, ಫೀಲ್ ಆಗಬೇಡಿ. ಬಟ್ ಆಡಿಯನ್ಸ್ಗೆ ಆಫ್ಕೋರ್ಸ್ ಬೇಜಾರಾಗಿರುತ್ತೆ, ನೀವು ಇನ್ನೂ ಇರಬೇಕಾಗಿತ್ತು ಅಂತ ಅನಿಸ್ತು. ಯಾಕಂದರೆ ನನಗೆ ಬಿಗ್ ಬಾಸ್ ಬಂದಾಗ ನಮ್ಮ ಮನೇಲೂ ಪಾಪ ರೆಸ್ಪಾನ್ಸ್ ಹೆಂಗೆ ಅವ್ರು ಎದುರಿದ್ರು. ಕೋಪ ಜಾಸ್ತಿ ಅಂತ ಗೊತ್ತಾಗ ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ, ಜನತೆಗೆ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗ್ತಾ ಇದೆಯಾ, ನಿನ್ನ ಕೋಪ ಹೀಗೆ ನಿನ್ನ ಮುಳ್ಳಾಗ್ಬೋದು ಅಂತ. ಸೊ ಹಿಂದ್ಗಡೆ ಒಂದು ಸ್ವಲ್ಪ ಲಾಯರ್ಸು ಒಂದು ಸ್ವಲ್ಪ ಮನೇಲಿ ಹೇಳ್ಬಿಟ್ಟು ಅದೆಲ್ಲ ಪ್ರೀ ಪ್ಲ್ಯಾನ್ ಮಾಡೋಗಿದೆ. ಯಾಕಂದರೆ ಗೊತ್ತಿತ್ತಲ್ಲ ನನ್ನ ಗುಣಗಳ ಬಗ್ಗೆ. ಬಟ್ ಆದರೆ ಅಲ್ಲೊಂದು ಸೆಗ್ಮೆಂಟ್ ಬರುತ್ತೆ, ನನ್ನ ಜೈಲಿಗೆ ತಳ್ಳ ಸೆಗ್ಮೆಂಟು. ಅಲ್ಲಿದ್ನಲ್ಲ ಒಂದು ರಾತ್ರಿ ಫುಲ್ಲು ಎಷ್ಟೊಂದು ಜನ ಬರ್ತೀನಿ ಅಂದರು. ನನಗೆ ಆ ನಾಟಕೀಯವಾದ ಅನುಕಂಪ ಯಾರಿಂದನೂ ಬೇಡ, ನಾನು ತಗೊಂಡು ಇಲ್ಲ ಮನೇಲಿ ಯಾರಿಂದನೂ. ಬಟ್ ಆ ಇದ್ದಿದ್ದ ಕ್ಷಣಗಳಲ್ಲಿ ನನಗೆ ಅನಿಸಿದ್ದು, ದುಡುಕಿ ಮಾಡಿದ್ಮೇಲೆ ಎಷ್ಟು ಪಶ್ಚಾತ್ತಾಪ ಪಡ್ತೀವಲ್ವಾ ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತು. ಅಂದರೆ 2 ನಿಮಿಷ ದುಡುಕಿ ಒಂದು ತಪ್ಪು ಮಾಡಿಬಿಡ್ಬೋದು. ಈಗ ಇಲ್ಲಿಂದ ನಾನು ಎಸ್ಕೇಪ್ ಆಗಬೇಕಾದ್ರೂ ಎಸ್ಕೇಪ್ ಆಗ್ತಾ ಇಲ್ಲ. ಅದು ಒಂಥರ ಏನೇನೋ ಆಗ್ಬಿಡ್ತು. ಬಿಗ್ ಬಾಸ್ ಮನೇಲಿ ತಪ್ಪು ಮಾಡಿದೆ, ಅದಕ್ಕೆ ಬಿಗ್ ಬಾಸ್ ಮನೇಲಿ ಸೇಲ್ ಹಾಕಿದ್ರು. ಅದೇ ರಿಯಲ್ ಲೈಫಲ್ಲಿ ತಪ್ಪು ಮಾಡಿದಾಗ ಅದು ಎಷ್ಟು ದೊಡ್ಡ ಮಿಸ್ಟೇಕ್ ಅಲ್ವಾ. ಸೊ ಅದಕ್ಕಿಂತ ಪಾಠ ಏನು ಬೇಕು, ಅದೇ ದೊಡ್ಡ ಲೈಫ್ ಲೆಸನ್ ನನಗೆ ಬಿಗ್ ಬಾಸಲ್ಲಿ ಸಿಕ್ಕಿದ್ದು. ಒಂದು ಬೆಸ್ಟ್
ಟ್ಯಾಗ್ಲೈನ್ಸ್ಗಳು ನನಗೆ ಬಿಗ್ ಬಾಸ್ ಇಂದ ಸಿಕ್ಕಿದೆ. ಸೊ ನೀವು ಹೇಳಿದ್ರಿ ಜೈಲಲ್ಲಿ ಇದ್ದೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಅಂತ ನಾವು ಯೋಚನೆ ಮಾಡೋದಾದ್ರೆ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ನಮ್ಮ ಸುತ್ತ ಸಾಕಷ್ಟು ಜನ ಇರ್ತಾರೆ, ಸಜೆಷನ್ ಕೊಡೋಕ್ಕಾಗಲಿ ಅಥವಾ ನಿಮ್ಗೆ ಏನೋ ಮಾಡಿದೆ ಅಂತ ಬೈಯೋದಕ್ಕಾಗಲಿ, ಫೋನ್ ಇರುತ್ತೆ, ಸಾಕಷ್ಟು ಡಿಸ್ಟ್ರಾಕ್ಷನ್ ಇರುತ್ತೆ. ಬಟ್ ಅಲ್ಲಿ ನಮಗೆ ಯಾವ ಡಿಸ್ಟ್ರಾಕ್ಷನ್ ಇರಲ್ಲ. ಹೆಚ್ಚಂದ್ರೆ ಕಂಟೆಸ್ಟೆಂಟ್ಸ್ ಕಡೆಯಿಂದ ಏನೋ ಬರಬಹುದೇನೋ. ನಿಮ್ಗೆ ಹೇಗೆ ಅನಿಸ್ತು? ನನಗೆ ಇಲ್ಲಿ ಯೋಚನೆ ಮಾಡೋಕ್ಕೆ ತುಂಬ ಸಮಯ ಸಿಕ್ತು ಅಂತ ಏನಾದರೂ ಹೊರಗಡೆ ನಡೆದಿದ್ದು ಇನ್ನೇನಾದರೂ ನಿಮಗೆ ಆ ಮೊಮೆಂಟಿಗೆ ಬಂದಿದ್ದುಂಟ ಮೈಂಡಿಗೆ? ನನ್ನ ಪರ್ಸ್ನಾಲಿಟಿ ಬಗ್ಗೆ ಮಾತಾಡಿದ್ರೆ ಆಗೋಗಿರೋದನ್ನ ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಆಗೋಗಿರೋದು ಆಗೋಗಿದೆ. ಈಗ ಆಗೋಗಿರೋದನ್ನ ಚಿಂತೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಈವನ್ ಎವಿಕ್ಟ್ ಆದಾಗ ಅನೌನ್ಸ್ ಮಾಡಿದಾಗ ಏನು ಯೋಚನೆ ಮಾಡ್ತಾ ಕೂತ್ಕೊಳ್ಳಿ? ಮನೆಯಿಂದ ನನಗೆ ಆಮೇಲೆ ಕೇಳಿದ್ರು, ಚಾನಲ್ ಅವರೇ ಕೇಳಿದ್ರು, ಬೇಜಾರಾಗಲಿಲ್ವಾ ನಿಮಗೆ? ಒಂಚೂರು ಕಣ್ಣೀರಿಡಬೇಕು ಅನ್ಸ ವೈ ಸ್ವೀಕರಿಸ್ಬೇಕು, ಆಗೋಗಿದೆ, ಏನು ಮಾಡೋಕ್ಕಾಗತ್ತೆ, ನನ್ನ ಕೈಲಿಲ್ಲ. ಆ ಥರ ಕ್ಯಾರೆಕ್ಟರ್ ನಾನು. ಸೊ ನನ್ನ ಜೊತೆ ಯಾರು ಚರ್ಚೆ ಮಾಡೋಕ್ಕೆ ಮುಂದೆ ಮಾಡಲ್ಲ. ಇವಳಿಗೆ ಏನು ಹೇಳಿದ್ರು ಇವಳು ಇಷ್ಟ ಬಂದಂಗೆ ಮಾಡೋದು ಅಂತ. ಈವನ್ ನನ್ನ ಪೇರೆಂಟ್ಸ್ ಏನೇ ಡಿಸಿಷನು, ಈಗ ನೀವು ಕೂತ್ಕೊಂಡು 1 hour ನನ್ನ ಜೊತೆ ಕನ್ವಿನ್ಸಿಂಗ್ ಆಗಿ ಮಾತಾಡಿ, ಹಿಂಗಲ್ಲ ಅಂತ. ನಾನು ಅಲ್ಲಿ ಹೋಗ್ಬಿಟ್ಟು ನನಗೆ ಹೆಂಗೆ ಬೇಕು ಹಂಗೆ ಡಿಸೈಡ್ ಮಾಡಿರ್ತೀನಿ. ಸೊ ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಇರೋದೇ ಹಾಗೆ. ಸೊ ನನಗೆ ಏನು ಬೇಕು ಅನಿಸುತ್ತೆ ಅದೇ. ಬಿಗ್ ಬಾಸ್ ಮನೆಯಲ್ಲೂ ಅದೇ ರೀತಿಲಿದ್ದೆ. ಬಟ್ ಅದೆಲ್ಲೋ ತುಂಬ ನೇರ ನುಡಿ ಅಥವಾ ನೇರ ಬಿಹೇವಿಯರು ಎಫೆಕ್ಟ್ ಬಿತ್ತೇನೋ. ಬಟ್ ಇಟ್ಸ್ ಓಕೆ, ತಪ್ಪು ಮಾಡಿದ್ದಕ್ಕೆ ಕಲ್ತಿದ್ದೀನಿ ಅಂತ. ನಾನು ಬೇಗ ಮ್ಯಾನಿಪುಲೇಟಿವ್ ಆಗಲ್ಲ. ಬಟ್ ಆದರೆ ಯಾರನ್ನಾರು ಒಬ್ರನ್ನ ನಂಬಿಕೆ ಇಟ್ಟು ನಾನು ಮಾಡಿದೆ ಅಂತ ಹೇಳಿದಾಗ ಅವ್ರು ನಂಬಿಕೆ ದ್ರೋಹ ಮಾಡಿದ್ರೆ ಮತ್ತೆ ಅವ್ರನ್ನ ನಾನು ನೋಡೋಕ್ಕೂ ಇಷ್ಟಪಡಲ್ಲ. ಆಯಿತು, ಮನೆಯೊಳಗೆ ತುಂಬ ನಂಬಿಕೆ ದ್ರೋಹ, ಹಾಗೆ ನಂಬಿದ್ದಕ್ಕೆ ಹೊರಗಡೆ ಬಂದು ಕೂತಿದ್ದೀನಿ ಅಂತ ನನಗೆ ಫೀಲ್. ಓಕೆ. ಸೊ ನೀವೀಗ ಏನು ಹೇಳಿದ್ರು ಎರಡನ್ನೂ ಸ್ವೀಕಾರ ಮಾಡಬೇಕು ಅಂತ, ಹೊರಗೆ ಬಂದಾಗ ಸುದೀಪ್ ಸರ್ ಹತ್ರ ಕೂಡ ಅದನ್ನೇ ಹೇಳಿದ್ರಿ. ಬಟ್ ಆ ಮೊಮೆಂಟಲ್ಲಿ ನಿಮ್ಮ ತಂದೆ ಕಣ್ಣಲ್ಲಿ ನಾವು ಒಂಚೂರು ಹ್ಯಾಪಿ ಟಿಯರ್ಸು ಅಥವಾ ಏನೋ ನೋಡಿದ್ವಿ ಆ ಕಣ್ಣಲ್ಲಿ. ಸೊ ತಂದೆ ರಿಯಾಕ್ಷನ್ ಹೇಗಿತ್ತು ಆಸ್ ಸೂನ್ ಆಸ್ ಯು ಕೇಮ್? ಪೇರೆಂಟ್ಸ್ ಅಂದಮೇಲೆ ಅದೊಂದು ಸಡನ್ ಶಾಕಿಂಗ್. ಯಾಕಂದರೆ ಅವ್ರಿಗೂ ಶಾಕಿಂಗೇ ಇತ್ತು, ಸಡನ್ ಇವಿಕ್ಷನ್, ಹೆಂಗೆ ಆಟ ಆಡ್ತಾ ಇದ್ದಿದ್ದವಳು ಅಂತ. ಬಟ್ ಐ ಫೀಲ್ ಐ ರೆಸ್ಪೆಕ್ಟ್ ದರ್ ಎಮೋಷನ್ಸ್. ಆ ಮೂಮೆಂಟಲ್ಲಿ ಅಳಬೇಕು ಅಂದಾಗ ಹತ್ಬಿಡ್ಬೇಕಂತೆ, ಅವಾಗೆಲ್ಲ ದುಃಖಗಳು ಹೋಗುತ್ತೆ ಅಂತ. ಬಟ್ ಸ್ಟಿಲ್ ಅವರು ಆರಾಮಾಗಿದ್ದಾರೆ, ಚಿಲ್ಲಾಗಿದ್ದಾರೆ, ಏನು ನಗ್ನಾಗ್ತಾ ಇದ್ದಾರೆ. ಅಮ್ಮನ ಕಣ್ಣಲ್ಲೂ ನೀರಿತ್ತಂತೆ. ನಾನು ಇವಾಗ ಎಷ್ಟೇ ಅಳಬೇಡ ಅಂತ ಹೇಳಿದ್ರು ಅದನ್ನು ತಡ್ಕೊಂಡಿರ್ತಾರೆ. ನಾನು ಅಳ್ತಿರೋರಿಗೆ ನಾನು ಸಮಾಧಾನನೇ ಮಾಡಲ್ಲ ನನ್ನ ಲೈಫಲ್ಲಿ. ಹತ್ಬಿಡಿ, ಮನಸ್ಸಲ್ಲಿರೋ ದುಃಖನೆಲ್ಲ ಆಚೆ ಹಾಕಿ ಅಂತ. ಮೇ ಬಿ ಅವ್ರಿಗೆ ಅನ್ಸಿರ್ಲಿದ್ದೇನೋ ಇಷ್ಟು ಬೇಗ ಬರ್ತೀನಿ ಅಂತ ಹೇಳಿ. ಬಟ್ ನನಗೆ ಬೇಜಾರಿಲ್ಲ, ಖುಷಿಯಾಗಿರೋದು ನೋಡಿ. ಇವಾಗ ಸದ್ಯ ಬಿಡು, ನೀನು ಬಂದಿದ್ದೆ ಒಳ್ಳೇದಾಯಿತು, ಇನ್ನೂ ಏನು ಕಿತಾಪತಿ ಮಾಡ್ತಿದ್ದೆ ಒಳಗಡೆ. ಬಿಕಾಸ್ ಅದು ಇನ್ಸಿಡೆಂಟ್ ಆದಾಗೆಲ್ಲ ದೇವರ್ ಲೈಕ್ ವೆರಿ ಸ್ಟ್ರೆಸ್ಸಲ್ಲಿದ್ದರು. ಇವಾಗ ತೃಪ್ತಿಯಿಂದ ಇದ್ದಾರೆ. ಓಕೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಹೋಗಿದ್ದು ಎಷ್ಟು ಡಿಸ್ಅಡ್ವಾಂಟೇಜ್ ಅನಿಸುತ್ತೆ, ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ಅನ್ಸುತ್ತೆ? ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜ್ ಒಂದು ಕಡೆ ಇದೆ. ಯಾಕಂದರೆ ಆ ಎಂಟ್ರಿಗೆ ಮಾತ್ರ ಇರುತ್ತೆ ಅಡ್ವಾಂಟೇಜು. ಸೊ ಡಿಸ್ಅಡ್ವಾಂಟೇಜ್ ಯಾಕಾಯಿತು ಅಂತ ಅಂದರೆ ಡೇ 1 ಅರ್ಥ ಮಾಡ್ಕೊಳ್ಳೋದು ಬೇರೆ, ನನ್ನ ಹೀಗೆ ಅಂತ ಅರ್ಥ ಮಾಡ್ಕೊತಾ ಇದ್ರೇನು. ವೈಲ್ಡ್ ಕಾರ್ಡಲ್ಲಿ ಹೇಗಂದರೆ ನಿಮ್ಮ ಮಿನಿಟ್ಗೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸೊ ನನಗೆ ಅಲ್ಲೇ ಎಡವ ಆಗಿತ್ತು. ಅಂದರೆ 1 ವಾರ ಇದ್ದಿದ್ದು ಜರ್ನಿ ನಂದು ಫುಲ್ ಫನ್ನಾಗಿ ಅಕ್ಸೆಪ್ಟ್ ಮಾಡಿಬಿಟ್ರು ಪೀಪಲ್, ಹೊರಗಡೆಯವರು ಹೊರಗಡೆಯವರು. ಸೆಕೆಂಡ್ ವೀಕ್ ನೋಡಿದ್ರೆ ನನಗೆ ಟ್ರಿಗರ್ ಪಾಯಿಂಟ್ಸ್ ಟಚ್ ಆಗ್ತಾ ಇದೆ, ನನಗೆ ಇರಿಟೇಷನ್ ಸ್ಟಾರ್ಟ್ ಆಗ್ತಾ ಇದೆ, ಆರ್ಗ್ಯೂ ಮಾಡ್ತಾ ಇದ್ದಾರೆ. ಐ ಆಮ್ ನಾಟ್ ರೆಡಿ ಟು ಟೇಕ್ ಇಟ್. ಅದನ್ನು ಹೊರಗಡೆನೂ ಸ್ವೀಕರಿಸ್ತಾ ಇಲ್ಲ, ಒಳಗಡೆನೂ ಸ್ವೀಕರಿಸ್ತಾ ಇಲ್ಲ. ಒಳಗಡೆಯವರು ಇವಳು ಹೋದರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ರು. ಸೊ ಅಲ್ಲೇ ನಾನು ಮಾಡಿದ ಮಿಸ್ಟೇಕ್. ಐ ಶುಡ್ ಹ್ಯಾವ್ ಡ್ರಾನ್ ದಟ್ ಲೈನ್ ಆ್ಯಂಡ್ ಪುಟ್ ಅ ಕ್ಲಿಯರ್. ಇದನ್ನು ದಾಟ್ ನೀವು ಬರಬೇಡಿ, ಅದನ್ನು ದಾಟ್ ನಾನು ಬರೋಲ್ಲ. ನಂಗೆ ಹೇಳ್ಬಿಟ್ಟಿದ್ದಿದ್ರೆ ಮುಕ್ಕೊಡ್ದಂಗೆ ತುಂಬ ನನಗೆ ಈಸಿ ಆಗ್ತಿತ್ತು. ಕ್ಯಾಮ್ರಾ ಇರೋದನ್ನ ಮರ್ತುಬಿಟ್ಟೆ ಅಷ್ಟೇ. ಎಸ್. ಸೊ ನಿಮ್ಮ ಅನುಭವದಲ್ಲಿ ಹೇಳೋದಾದರೆ ಶೋ ಅಲ್ಲಿ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ತುಂಬ ವರ್ಕ್ ಆಗುತ್ತೆ. ಸ್ಟ್ರಾಟಜಿ ಇಲ್ಲದೆ ಬಿಗ್ ಬಾಸ್ ಮನೇಲಿ ಇದ್ದೋಳು ನಾನು ಒಬ್ಬಳೇ 35 ದಿನ ಸ್ಟ್ರಾಟಜಿ ಮಾಡ್ದೇನೆ. ಸ್ಟ್ರಾಟಜಿ ಮಾಡೋಣ ಅಂತ ತಲೆ ಓಡಿಸ್ತಾ ಇದ್ದಾಗ ಆಚೆ ಬಂದ್ಬಿಟ್ಟಿದ್ದೀನಿ. ಸೊ ಸ್ಟ್ರಾಟಜಿ ತುಂಬ ವರ್ಕ್ ಆಗುತ್ತೆ. ತಲೆ ತುಂಬ ಉಪಯೋಗಿಸ್ತಾನೆ ಇರಬೇಕು. ಎವ್ರಿ ಡೇ ಯು ಶುಡ್ ಲೈಕ್ ಕೀಪ್ ಆನ್. ಜನರು ನೋಡ್ತಾ ಇದ್ದಾರೆ ಅನ್ನೋದನ್ನ ಮರಿಬಾರ್ದು. ಬಟ್ ಅರ್ಧಕ್ಕರ್ಧ ಜನ ಮರ್ತುಬಿಟ್ಟಿದ್ದಾರೆ. ಓಕೆ. ಸೊ ನೀವು ಹೊರಗೆ ಬಂದಿದ್ದ ಕಾರಣ ಅಲ್ಲಿ ಮನೇಲಿ ಯಾರಿಗೆ ಖುಷಿ ಆಗಿರ್ಬೋದು, ಯಾರಿಗೆ ಬೇಜಾರಾಗಿರ್ಬೋದು ಅಂತೀರಾ? 13 ಜನ ಇದ್ರಾ? 13 ಜನಕ್ಕೂ ಖುಷಿಯಾಗಿದೆ. ಯಾರಿಗೂ ಬೇಜಾರಾಗಿಲ್ಲ ಅಂತೀರಾ? ಬೇಜಾರಾಗಿಲ್ವಾ? ಡೈಲಾಗ್ಸ್ಗಳೆಲ್ಲ ಓದ್ಲು. ಫಸ್ಟು ತಲೆನೋವು ಕಮ್ಮಿ ಆಯಿತು. ಸೆಕೆಂಡು ಮನೆ ಶಾಂತವಾಗಿರುತ್ತೆ ಇನ್ಮೇಲೆ
ಅನ್ಕೊಳ್ಳೋದು ಮೂರನೇದು ಇದೇ ಬರುತ್ತೆ ಅಂತ. ಸೊ ನಾಲ್ಕನೇದು ಸದ್ಯ ಕಣಪ್ಪ ಇವಳ್ದೇನೋ ಆಟಗಳು ನೋಡೋದು ತಪ್ಪು ಅಂತ ಎಲ್ಲ ಮಾತಾಡಿರ್ತಾರೆ, ನನಗೆ ಗೊತ್ತು ಚೆನ್ನಾಗಿ. ಐ ನೋ ಎವ್ರಿ ಒನ್ ಸ್ಟಾರ್ಟೆಡ್ ಟು ಹೇಟ್ ಮೀ, ಬಟ್ ಇಟ್ಸ್ ಓಕೆ. ಅದೇ ವಿಲ್ಲನಾಗಿ ಹೋದೆ, ವಿಲ್ಲನಾಗಿ ಬಂದೆ. ಬಟ್ ಹೊರಗಡೆ ಜನರು ನನ್ನ ಸ್ವೀಕರಿಸಿದ ನೋಡಿ ನನಗೆ ತುಂಬಾ ಲೈಕ್ ಪೊಟೆನ್ಷಿಯಲ್ ಇರೋರು ನೀವು. ಮೇ ಬಿ ಈ ವಾರ ಎಲಿಮಿನೇಟ್ ಆಗೋದು ಬಿಟ್ಟು ನಾನೇನಾದರೂ ಮುಂದಿನ ದಿನಗಳಲ್ಲಿ ಎಲಿಮಿನೇಟ್ ಆಗಿದ್ರೆ ನನಗೆ ಇಷ್ಟು ಪ್ರೀತಿ ಸಿಗ್ತಾ ಇರಲಿಲ್ವೇನೋ, ಅಥವಾ ಇಷ್ಟು ಅನುಕಂಪ ನನ್ನ ಮೇಲೆ ಏನು ತೋರಿಸ್ತಾ ಇದ್ದಾರೆ, ನೀವು ಇನ್ನೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಗಡೆ ಬಂದ್ರಿ ಅಂತ. ನಾರ್ಮಲಾಗಿ ನಮ್ಮಮ್ಮ ಅಂದರೆ ಇನ್ನೊಂದು 3 ವಾರ 4 ವಾರ ಆದಮೇಲೆ ಬಂದಿದ್ರು ಕೂಡ ನಾನು ನಾರ್ಮಲಾಗಿ ಎಲಿಮಿನೇಟ್ ಆದ್ರಿ ಬಂದ್ರಿ ಅದೇ ಫೀಲೇ ಇರುತ್ತೆ. ಇವಾಗ ನೆಕ್ಸ್ಟ್ ಯಾರೇ ಬಂದ್ರೂ ಅವ್ರಿಗೆ ಗೊತ್ತು ಒಂದು ಗ್ರಾಫು, ಸೊ ಎಲಿಮಿನೇಟ್ ಆದ್ರಿ ಬಂದ್ರಿ ಅಂತಲೇ ಇರುತ್ತೆ. ಸೊ ನನಗದು ಸಿಕ್ತಲ್ಲ, ಸೊ ಇಟ್ ಈಸ್ ವೆರಿ ಅಡ್ವಾಂಟೇಜ್ ಅಲ್ವಾ. ಜನರಿಗೆ ಗೊತ್ತು ಇಟ್ ವಾಸ್ ಅನ್ಫೇರ್ ಎವಿಕ್ಷನ್ ಅಂತ ಹೇಳಿ. ನಾನೇ ಮಾತಾಡೋದು ಬೇಡ, ನನ್ನ ಪರವಾಗಿ ಜನ ಮಾತಾಡ್ತಾ ಇದ್ದಾರೆ, ಅದು ಖುಷಿ ನನಗೆ. ಎಸ್, ತುಂಬ ಅಂದರೆ ಬಹುಶಃ ನಿಮ್ಮಿಂದ ಕಲಿತಾರೆ ಅಂತ ಅನ್ಸುತ್ತೆ ಜನ. ನೀವು ತುಂಬ ಪಾಸಿಟಿವ್ ಆಗಿ ತೊಗೊಳ್ಳೋದಾಗಿರ್ಬೋದು, ಅಥವಾ ಯಾವುದನ್ನ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋ ವಿಷಯಗಳಾಗಿರ್ಬೋದು, ಐ ಥಿಂಕ್ ತುಂಬ ಕಲ್ತ್ಕೋತಾರೆ ಅನಿಸುತ್ತೆ ನಿಮ್ಮನ್ನು ನೋಡಿ. ಸೊ ನಿಮ್ಮ ಮತ್ತು ಗಿಲ್ಲಿ ಅವರ ತರಲೆ ತಮಾಷೆ ಕೋಳಿ ಜಗಳ ಕೀಟ್ಲೆ ಇದ್ರ ಬಗ್ಗೆ ಹೇಳೋದಾದ್ರೆ, ಆ ಫ್ರೆಂಡ್ಶಿಪ್ ಇದ್ದಿದ್ದಕ್ಕೆ ಅಷ್ಟು ಜಗಳ ಆಯಿತು. ಆ ಫ್ರೆಂಡ್ಶಿಪ್ ಇದ್ದಿದ್ದಕ್ಕೆ ಮತ್ತೆ ಪ್ಯಾಚಪ್ ಆಯಿತು. ಲಾಸ್ಟಿಗೆ ನೋಡಿದ್ರೆ ಅಷ್ಟು ತಲಹರಟೆ ಮಾಡಿದ್ದಾನೆ, ಅಷ್ಟು ರೇಗಿಸಿದ್ದಾನೆ. ಯಾವಾಗಲೂ ನಾನು ಅವನ ಜೊತೆ ಮಾತಾಡೇ ಇದ್ದೀನಿ. ಸೊ ಗಿಲ್ಲಿ ಅಂತ ಬಂದರೆ ನೋಡಿ, ನನ್ನ ಮುಖದಲ್ಲಿ ಆಟೋಮ್ಯಾಟಿಕ್ ಐ ಕಾಂಟ್ ಫೇಕ್ ಇಟ್. ಅದು ಆ ನಗು ತರಿಸಿದವನೊಬ್ಬನೇ ಇಡೀ ಮನೇಲಿ ನನಗೆ. ಆ ನಗುಗೆ ಅರ್ಥ ಕೊಟ್ಟ. ಎಲ್ಲೋ ನನಗೆ ಬೇಜಾರಿತ್ತು ಸ್ಟಾರ್ಟಿಂಗ್, ಒಂದು ಹಾರ್ಟ್ ಕೊಟ್ಟಿದ್ದಿದ್ರೆ ಇನ್ನೂ ಗಿಲ್ಲಿ ನನ್ನ ಜೊತೆ ಚೆನ್ನಾಗಿರ್ತಿದ್ನೇನೋ ಅಂತ ಹೇಳಿ. ಬಟ್ ಆದರೆ ಅದೊಂಥರ ಸ್ಪೆಷಲ್ ಕನೆಕ್ಷನ್ ನನಗೆ. ನಾವು ಇವಾಗ ಮೇ ಬಿ ಹೇಳ್ಬೋದೇನೋ ಹೊರಗಡೆ ಬಂದಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ. ಐ ಕಾಂಟ್ ಫೇಕ್ ಇಟ್. ಗಿಲ್ಲಿ ಜೊತೆ ಅವನು ಏನೇ ಮಾತಾಡಿದ್ರು ಡೈರೆಕ್ಟಾಗಿ ಮಾತಾಡಿದ್ದಾನೆ. ಸೊ ಖುಷಿ ಅಲ್ವಾ. ಎಷ್ಟೊಂದು ಜನ ಹಿಂದ್ಗಡೆ ಮಾತಾಡ್ತಾರೆ, ಅವ್ನು ಮೊಕ್ಕೊಡ್ದಂಗೆ ನೀನು ಹಿಂಗೆ ನನ್ನ ಜೊತೆ ಮಾತಾಡಿದ್ದೀನಿ, ಅದಕ್ಕೆ ನಾನು ನೀನೇ ನನಗೆ ಹೇಳ್ತೀಯಾ ಅಂತ ಹೇಳೋ ಮಟ್ಟಿಗೆ ಜಗಳ ಆಗಿರೋದು ಅನ್ನೋದು ಬಿಟ್ಟರೆ ಮತ್ತೆ ಪ್ಯಾಚಪ್ಸ್ ಆಗಿದೆ. ಆದರೆ ಫನ್ ವರ್ಷನಲ್ಲಿ ಎಷ್ಟೊಂದು ಖುಷಿ ಇದೆ ನನಗೆ. ಆ್ಯಕ್ಚುಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಎಲ್ಲ ಅಬ್ಸರ್ವ್ ಮಾಡ್ತಾನೆ ಗಿಲ್ಲಿ. ಇವ್ರು ಯಾಕೆ ಬೇಜಾರಾಗಿದ್ದಾರೆ, ಇವ್ರು ನಗ್ತಾ ಇದ್ದಾರೆ, ಇವ್ರು ಯಾಕೆ ಸಪ್ಪಗಿದ್ದಾರೆ ಅಂದಾಗ ಇಂಡೈರೆಕ್ಟಾಗಿ ಅವ್ರನ್ನ ನಗಿಸ್ತಾನೆ. ನನ್ನ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು. ಕೊಂಕ್ ಹಾಕ್ಕೊಂಡು ಅದೊಂಥರ ಏನೋ ಹೇಳ್ತಾರಲ್ವ, ದುಶ್ಮನ್ ಕಹಾ ಹೇ ಅಂತ ಅಂದರೆ ಬಗಲ್ ಮೇ ಹೇ ಅಂದ್ಕೊಂಡು, ರಿಷಾ ನಿನ್ನ ಪಾಲಿಗೆ ನೀನು ನಾನು ಅಲ್ಲ ನನ್ನ ಜೀವನಕ್ಕೆ ನೀನು ವಿಷ ಆಗ್ಬಿಟ್ಟ ಅಂತೆಲ್ಲ ಏನೋ ಹೇಳ್ತಾಯಿದ್ರು. ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ಜೆನ್ಯೂನ್ ಅಂತ ಅನಿಸಿದ್ದು ನನಗೆ ಗಿಲ್ಲಿ. ಇವತ್ತು ನಾನು ಹೊರಗಡೆ ಬಂದಿದ್ದೀನಿ, ಹೊರಗಡೆ ಅವ್ನಿಗೆ ಏನು ಫ್ಯಾನ್ ಬೇಸ್ ಇದೆ ಅಂತ ಬೇಸ್ ಮೇಲೆ ನಾನು ಹೇಳ್ತಾ ಇಲ್ಲ. ನನಗೆ ಕೆಲವು ಇನ್ಸಿಡೆಂಟ್ಗಳು ನಾನು ನೋಡಿದಾಗ ಗಿಲ್ಲಿ ಒಬ್ಬನೇ ಟ್ರೂ ಆಗಿದ್ದಿದ್ದ ಅಂತ ಅನ್ನಿಸ್ತು. ಯಾಕಂದರೆ ನನಗೆ ಮುಖಕ್ಕೆ ಹೊಡೆದೋಂಗೆ ಮಾತಾಡೋರಂದ್ರೆ ಇಷ್ಟ, ನಾನು ಹಿಂದೆ ಮಾತಾಡೋರಂದ್ರೆ ಇಷ್ಟ ಇಲ್ಲ. ಇಡೀ ಮನೆನೇ ಮಾತಾಡಿದೆ ನಾನು ಹಿಂದೆ. ಎವ್ರಿ ಒನ್, ದೆರ್ ಈಸ್ ನಾಟ್ ಇವನ್ 1 ಪರ್ಸನ್ ಮನೇಲಿ ನನ್ನ ಬಗ್ಗೆ ಹಿಂದೆ ಮಾತಾಡಿದವ್ರು ಇಲ್ಲ ಅಂತ ಇಲ್ಲ. ಬಟ್ ಗಿಲ್ಲಿ ಒಬ್ಬನೇ ನನ್ನ ಮುಂದೆ ಮಾತಾಡಿದವನು, ನನ್ನ ಹಿಂದೆ ಮಾತಾಡಿಲ್ಲ. ಅದಕ್ಕೋಸ್ಕರ ಅವನ ಮೇಲೆ ಡಬಲ್ ರೆಸ್ಪೆಕ್ಟ್ ಆಯಿತು. ಐ ಅಪ್ರಿಷಿಯೇಟ್ ವಾಟ್ ಹೀ ಈಸ್ ಅಂತ ಹೇಳಿ. ಬೆಳೀತಾನೆ ಎಲ್ಲ ಬೇರ್ಗಳನ್ನ ಕಿತ್ತು ಬಿಸಾಕಿ ಅವ್ರ ಜೊತೆ ಅವ್ನು ಅಂದ್ಕೊಂಡಿದ್ದಾನಲ್ಲ ನನ್ನ ಸುತ್ತ ಯಾರೋ ಇದ್ದಾರೆ ಅಂತ, ಅವರೆಲ್ಲ ದೂರ ಮಾಡಿ ಬೆಳಿಬೇಕು ಅನ್ನೋ ನನ್ನ ಆಸೆ. ಅದು ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌ ಸ್ವೀಟ್. ನೀವು ಎಷ್ಟೊಂದು ಪಾಸಿಟಿವ್ ಆಗಿ ಹೇಳ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನೆರವೇರುತ್ತೆ ಅನಿಸುತ್ತೆ. ಸೊ ನೀವು ಹೇಳಿದ್ರಿ ಇಡೀ ಮನೆನೇ ಮಾತಾಡಿದೆ ಅಂತ ಒಂದು ಕಡೆ, ಇನ್ನೊಂದು ಕಡೆ ಗಿಲ್ಲಿ ಜೆನ್ಯೂನ್ ಅಂತ. ಸೊ ಅದು ಬಹುಶಃ ವೀಕ್ಷಕರಿಗೂ ಅನಿಸಿರುತ್ತೆ. ಯಾವಾಗ ಅಂತಂದರೆ ನೀವಿರಬೇಕಾ ಮನೆಯಲ್ಲಿ ಅನ್ನೋ ಒಂದು ಪ್ರಶ್ನೆ ಬಂದಾಗ ವೀಕೆಂಡಲ್ಲಿ ಗಿಲ್ಲಿ ತುಂಬ ಸಿಂಪಲ್ಲಾಗಿ ನಮಗೂ ಅನಿಸ್ತು, ಅಂದರೆ ಜೆನ್ಯೂನಾಗಿ ಹೇಳಿದ್ರು, ಹೌದು ಅವರು ಆಡೋಕ್ಕೆ ಬಂದಿದ್ದಾರೆ, ಅವ್ರು ಇರಬೇಕು ಅಂತ. ಸೊ ಅದ್ರ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ಇರಲೇಬೇಕು ಅಂತಲೇ ಹೇಳಿದ್ರು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಯಾಕಂದರೆ ನಂದು ಗಿಲ್ಲಿದು ಒಡನಾಟ ಫ್ರೆಂಡ್ಶಿಪ್ ಆಲ್ರೆಡಿ ಮನೆಯವ್ರಿಗೆ ಗೊತ್ತಾಗೋಗಿತ್ತು. ಅವ್ರಿಗೆ ಗೊತ್ತು. ನನಗೆ ಧನು ಅವರು ಬಂದು ಹೇಳ್ತಾರೆ, ನೀನು ಕೊಟ್ಟಿದ್ದ ಸಲಿಗೆ ನೋಡ್ದೆ ಇವತ್ತು ಹಿಂಗಾಯಿತು ಅಂತ ಹೇಳಿ. ಆ ಫ್ರೆಂಡ್ಶಿಪ್ ಗೊತ್ತಿತ್ತು ತಾನೇ, ನಂದು ಒಂದು ಮಧ್ಯೆ ಫ್ರೆಂಡ್ಶಿಪ್ ಇತ್ತು, ಬಟ್ ಕಾಣಿಸಿಲ್ಲ. ಜನರಿಗಾಗಲಿ ಅದಿದ್ದಾಗಲಿ ಜಾಸ್ತಿ ಕಾಣಿಸಿಲ್ಲ ಅನ್ನೋದು ಬಿಟ್ಟರೆ, ಆ ಫ್ರೆಂಡ್ಶಿಪ್ ಇದ್ದಿದ್ದಕ್ಕೇ, ಆ ಫ್ರೆಂಡ್ಶಿಪ್ ಅರ್ಥ ಮಾಡ್ಕೊಂಡಿದ್ದಕ್ಕೇ ಇಡೀ ಮನೆ ಅವತ್ತೆಲ್ಲೋ ಕಾಟ್ಕೊಟ್ಟಿದ್ದು ನನಗೆ. ಬಿಕಾಸ್ ಅದು ಫ್ರೆಂಡ್ಶಿಪ್ ಪರದಲ್ಲೇ ಆಗಿದ್ದು ಅಂತ. ಅಲ್ಲಿ ರಿಷಾ ಆಗಿದ್ದಕ್ಕೇ ರಿಷನ್ ಬಟ್ಟೆ ತೊಗೊಂಡು ಬಂದು ಹಾಕಿರೋದು ಗಿಲ್ಲಿ. ಬೇರೆ ಯಾರ ಬಟ್ಟೆ ಆಗಿದ್ರೂ ಆ ಧೈರ್ಯ ಅವ್ನು ಮಾಡ್ತಾ ಇರಲಿಲ್ಲ.
ಸೊ ನಮ್ಮಿಬ್ಬರು ಫ್ರೆಂಡ್ಶಿಪ್ ಏನು ಅಂತ ನಮ್ಮಿಬ್ಬರು ಗೊತ್ತಿತ್ತು. ಸೊ ಅವ್ನು ಗೆದ್ದು ಬರಲಿ, ಒಂದು ಇಂಟರ್ವ್ಯೂ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಅದು ಈಗ ನಾನು ಏನೇ ಮಾತಾಡಿದ್ರು ಸುಮ್ಮನೆ ಏನೋ ಕವರ್ ಮಾಡ್ತಾ ಇದ್ದೀನಿ ಅಂತ ಬರುತ್ತೆ. ಜೆನ್ಯೂನಾಗಿ ಆ ಫ್ರೆಂಡ್ಶಿಪ್ ಕಾಣಿಸ್ತಾ ಇತ್ತು ನನಗಂತೂ. ಅದಕ್ಕೋಸ್ಕರ ನಾನು ನಿಂತ್ಕೊಳ್ಬೇಕು ಇವತ್ತು ಗಿಲ್ಲಿ ಪರವಾಗಿ ಅಂತ ಇದೆ. ಯಾಕಂದರೆ ನನ್ನ ಫ್ರೆಂಡ್ಗೆ ಮನೆ ಒಳಗಡೆ ಜಗಳ ಆಡಿದ್ರು ಪರವಾಗಿಲ್ಲ, ಬಟ್ ಟ್ರೂ ಆಗಿದ್ದ ಅಂತ ನನಗನ್ಸಿದ್ದಕ್ಕೆ. ಓಕೆ, ಸೊ ನಿಮ್ಮ ಈ ಫ್ರೆಂಡ್ಶಿಪ್ ನಡುವೆ, ನಿಮ್ಮ ಈ ಒಳ್ಳೆ ಒಡನಾಟದ ನಡುವೆ ಈ ಮೇಕಪ್ ವಿಷಯ ಯಾವಾಗ ಬಂತು? ಅಷ್ಟೆಲ್ಲ ಈಸಿಗೆ ಯಾರು ಬಿಟ್ಟಿರಲ್ಲ ಅನ್ಸುತ್ತೆ ಮೇಕಪ್ ಮಾಡೋಕ್ಕೆ. ನೀವು ಅದೇ ಬಿಟ್ರಿ ಅಂತ. ಸೊ ಡ್ಯಾಸ್ಲರ್ ಬಂತು, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಆಗೋದ್ರು. ಗಿಲ್ಲಿ ತುಂಬ ನಾನು ಮಾಡ್ತೀನಿ ಅಂತ ತುಂಬ ಹುಡುಕ್ತಾ ಇದ್ದ. ಆಮೇಲೆ ಬಂದ ನನ್ನ ಹತ್ರ ಮೆತ್ತಗೆ, ಮಾಡ್ಲಾ ಅಂತ ಅಂದ. ಅದಕ್ಕೆ ಓ ರಾಮ, ಇವನು ಕೊಟ್ಟರೆ ಹೆಂಗಿರುತ್ತೆ ಅಂತ ನಂಬ್ತಿರೋ ಬಿಡ್ತೀರಾ 2 minutes ಕೂಡ ಆ ಥರ ಯೋಚನೆ ಮಾಡಿಲ್ಲ ನಾನು. ಎಲ್ಲರೂ ಶಾಕು, ರಿಷಾ ನೀನು ಮಾಡಿಸ್ತಾ ಇದೆಯಾ ಮೇಕಪ್ಪ ಗಿಲ್ಲಿ ಕೈಲಿ ಅಂತ. ಪಾಪ ಹುಡುಗ ನಂಬ್ತಿರೋ ಬಿಡ್ತೀರಾ, ಕುಡಿಲಿ ಜುಟ್ಟು ಹಾಕ್ತೀನಿ, ಕುಡಿಲಿ ನಾನು ನೋವು ಕೊಣೋ ಮೆತ್ತಗೆ ಅಂತಂದ್ರು ಎತ್ತಿ ಅದು ಸಿಕ್ಕಿದ್ರೆ ನೋಡಿ ಎಪಿಸೋಡಲ್ಲಿ ಅಥವಾ ಲೈವಲ್ಲಿ ಇದ್ದಿದ್ರೆ ಅವನು ಆ ಕಡೆ ಈ ಕಡೆ ಬೇಗ ರೆಡಿ ಆಗ್ತಾ ಇದ್ದಾರೆ ಅಂತ ಅವ್ನು ಎತ್ತಿ ಜುಟ್ಟು ಹಾಕಿದ್ದಿದೆ. ಆಮೇಲೆ ಚಂದ ಕ್ರೀಮ್ ಹಾಕಿದ್ದಾನೆ, ಚಂದ ಲಿಪ್ಸ್ಟಿಕ್ ಹಾಕಿದ್ದಾನೆ. ಅದಕ್ಕೊಂದಷ್ಟು ಕಮೆಂಟ್ಗಳು ಮಾಡಿಕೊಂಡು ಹಿಂಗೆ ಮಾಡು ಅಂದ್ಕೊಂಡೆಲ್ಲ ಕಮೆಂಟ್ಗಳು ಮಾಡಿಕೊಂಡು ಎಷ್ಟು ಚೆನ್ನಾಗಿ ಐಲೈನರ್ ಹಾಕಿದ್ದ ಅಂತ ಅಂದರೆ ನನಗೆ ಎಷ್ಟು ಮನೇಲೆಲ್ಲ ಕಾಂಪ್ಲಿಮೆಂಟ್ ಬಂತು ಅಂದರೆ ಆ ನೀಟಾಗಿ ಶೇಪ್ ಹಾಕಿದ. ಆ ವಿನ್ ಆದಾಗ್ಲೂ ಅವನು ನೋಡ್ದ ನಾನು ಮೇಕಪ್ ಮಾಡಿದ್ದು ಅಂತ ಹೇಳಿ ಅದು ನೋಡಿ ಮೇಕಪ್ಪು ಅವನೇ ಮಾಡಿರೋದು ನನಗೆ ಫುಲ್ಲು. ಆ ಎಪಿಸೋಡು ವಿನ್ನೂ ಆದೆ ನಾನು ಬೆಸ್ಟ್ ರ್ಯಾಂಪ್ ವಾಕಲ್ಲಿ. ಆ ನಂಬಿಕೆ ಇತ್ತು, ಬಟ್ ಎಲ್ಲೋ ಗಾಯ ಮಾಡಿಬಿಟ್ಟ ನನಗೆ ಇಲ್ಲಿ ಕಾರ್ನರಲ್ಲಿ ರಬ್ ಮಾಡೋಕ್ಕೆ. ಅವ್ನಿಗೆ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಲ್ಲ, ಹುಡುಗಿರ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅವನಿಗೆ ಪಾಪ. ಅಂದರೆ ಸ್ಮೂತ್, ನಾನು ಹೇಳ್ತಾ ಇದ್ದೀನಿ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೇಕು ಕಣೋ, ಎಮ್ಮೆ ಮೈ ಎಲ್ಲ ಕಣೋ ಇದು ಹುಡುಗಿ ಮೈ ತಿಕ್ಬೇಡ ಅಂತ ಹೇಳಿ ಆ ಟಿಶ್ಯೂ ತೊಗೊಂಡು ಒರೆಸಿ ಇಲ್ಲಿ ಗಾಯ ಆಗಿ 3 ದಿನ ಅವ್ನಿಗೆ ಟಾರ್ಚರ್ ಕೊಟ್ಟಿದ್ದೀನಿ, ಗಾಯ ಮಾಡಿದೆ ಅಂತ ಹೇಳಿ. ಅಲ್ಲೇ ಅರ್ಥ ಮಾಡ್ಕೊಳ್ಬೋದು ಅವನ ಇನ್ನೋಸೆನ್ಸ್ ಎಲ್ಲಿದೆ, ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ಎಲ್ಲ ಹುಡುಗಿರು, ಎಷ್ಟೊಂದು ಹುಡುಗಿರು ಅವನ ಜೊತೆ ಇದ್ದರೂ ಕೂಡ ಅವನ ಹತ್ರ ಒಂದು ಮೇಕಪ್ ಮಾಡಿಸ್ಕೊಳಕ್ಕಾಗಲಿ ಅಥವಾ ಅವನ ಹತ್ರ ಅವನು ಏನೋ ಒಂದು ಅಡುಗೆ ಮಾಡಿ ನನಗೆ ಅದು ಕನೆಕ್ಟ್ ಆಗಿದೆ. ಏನಂದರೆ ಅವ್ನು 2 ಮೊಟ್ಟೆ ಪ್ರಿಯ, ಪ್ಲೀಸ್ ಅವ್ನ ಫ್ಯಾನ್ಸ್ ಎಲ್ಲ ಅವನಿಗೆ ಮೊಟ್ಟೆ ದಯವಿಟ್ಟು ಗಿಫ್ಟ್ ಕೊಡಿ, ಎಷ್ಟು ಕದ್ಯೋನು ಎಷ್ಟು ಮಾಡೋನು. ಅವ್ನು ಮಾಡಿಕೊಟ್ಟಾಗ 2 ಮೊಟ್ಟೆ ತಂದು ಕೊಟ್ಟಾಗ ಎಲ್ಲರೂ ಹೇಳ್ತಾಯಿದ್ರು ಗಿಲ್ಲಿ ಕೊಡ್ತಾ ಇದ್ದಾನೆ ನಿನಗೆ ಅಂತ ಅಂದಾಗೆಲ್ಲ ನಾನು ಅದು ಕನ್ಸಿಡರ್ ಮಾಡಿರಲಿಲ್ಲ. ಬಟ್ ಅವತ್ತು ಮೇಕಪ್ ಮಾಡಿದಾಗ ಅವನು ಸ್ಟಿಲ್ ಇನ್ನೂ ಕೈಬಳೆ ಹಾಕ್ಕೊಡ್ಲಾ, ಲೋಷನ್ ಹಾಕ್ಕೊಡ್ಲಾ, ಹೇಳು ಅಂತ ಅಂದಾಗ ಐ ಫೆಲ್ಟ್ ಇಟ್ ಈಸ್ ಅ ಜೆನ್ಯೂನ್ ಫ್ರೆಂಡ್ಶಿಪ್. ಯಾರೂ ಹಂಗೆ ಮಾಡಲ್ಲ ಅಲ್ವಾ. ಅದು ನೋಡಿದೆ, ಆ ಸ್ಮಾಲ್ ಇದು ಜಸ್ಟ್ ಫಾರ್ ಶೋ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ನಾನು ಅದನ್ನು. ಓಕೆ, ಸೊ ನೀವಾಗಲೇ ಹೇಳಿದ್ರಿ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಡೆಫಿನೆಟ್ಲಿ ಅಂತ. ಸೊ ಈ ವಿಷಯ ಅಂದರೆ ನೀವು ಕಂಟೆಸ್ಟೆಂಟ್ಸ್ ಕೂತು ಡಿಸ್ಕಸ್ ಮಾಡ್ತಾ ಇರುವಾಗ ಅಂಥ ವಿಷಯ ತೊಗೊಂಡ್ರೆ ಧ್ರುವಂತವ್ರ ವಿಷಯಕ್ಕೆ ಸರ್ ನಿಮ್ಮ ಮೇಲೆ ಟ್ರಿಗರ್ ಆದರು, ಸುದೀಪ್ ಸರ್ ನಿಮ್ಮ ಮೇಲೆ ಟ್ರಿಗರ್ ಆದರು, ಬಟ್ ನಿಮ್ಮ ಉದ್ದೇಶ ಎಲ್ಲೋ ಒಂದು ಕಡೆ ಅದಾಗಿರಲಿಲ್ಲ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ. ಆನೆಸ್ಟ್ಲಿ ಸ್ಪೀಕಿಂಗ್, ಆ ಮೂಮೆಂಟಲ್ಲಿ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಇವತ್ತಿಗೂ ಸ್ಟಿಕ್ ಆನ್ ಆಗೋದು ನನ್ನ ವ್ಯಾ ಅಂದಿರೋದು ಲವ್ ಟಾಪಿಕ್ಗೆ. ಬಿಕಾಸ್ ನನ್ನದೇ ಆದ ಜೀವನದಲ್ಲಿ ಲವ್ ಅನ್ನೋದಕ್ಕೆ ಬೇರೆ ಆದ ಸ್ಪೆಷಲ್ ಪ್ಲೇಸ್ ಇದೆ. ಬಿಗ್ ಬಾಸ್ ಮನೇಲೇ ಹೋಗ್ಬಿಟ್ಟು ಲವ್ ಟ್ರ್ಯಾಕ್ ಶುರು ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ ಯಾವತ್ತೂ. ಅಷ್ಟೊಂದು ಬೇಕು ಅಂತ ಅಂದಿದ್ರೆ ಈವನ್ ನನಗೆ ಗಿಲ್ಲಿ ಜೊತೆನೂ ಬರೋದು ನನ್ನ ಹೆಸರು ನನಗಿಷ್ಟ ಇರಲಿಲ್ಲ. ಈ ಒಂದು ಕಾಮಿಡಿಲಿ ಅಂದರೆ ಬಂದು ಹೋಗಲಿ, ಈಗ ಹೇಗೆ ಕೂತ್ಬಿಟ್ಟಿದೆ ಅಲ್ಲ, ಯಾಕಂದರೆ ಅದಕ್ಕೆ ಅದೊಂದು ಜಾಗ ಇದೆ. ಸೊ ಫ್ರೆಂಡ್ ಅಂತ ನನಗೆ ಗಿಲ್ಲಿ ಇಸ್ ಮೈ ಫ್ರೆಂಡ್, ನಾನು ಎಲ್ಲ ಈ ಕಡೆ ಹೇಳೋದು. ನನಗದು ಆ ಥರ ಕನೆಕ್ಷನ್ ಬೇಡವಾಗಿತ್ತು. ಆ ಥರ ಇದ್ದಾಗ ಇವ್ರುಗಳು ತಮಾಷೆ ಮಾಡ್ತಾ ನಾನು ಲವ್ ಅನ್ನೋದಕ್ಕೆ ವ್ಯಾ ಅಂತಿರೋದು. ಅದೆಷ್ಟೊಂದು ಅದು ಸರ್ ಮುಂದೆ ನಾನು ಜಸ್ಟಿಫೈ ಮಾಡೋಕ್ಕಾಗ್ತಿಲ್ಲ. ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳೋಕ್ಕಾಗ್ತಿಲ್ಲ. ಕೋಪದಲ್ಲಿದ್ದಾರೆ. ಆ ಮೂಮೆಂಟಲ್ಲಿ ನನ್ನ ಹಣೆ ಬರೋಕ್ಕೆ ಇವ್ರುಗಳು ರೇಗಿಸ್ತಿದ್ರು. ಧನುಷ್ ನೋಡು ಮದುವೆ ಆಗ್ಬಿಟ್ಟಿದ್ದಾನೆ, ರಿಜೆಕ್ಟು. ಸೂರಜ್ ಆಲ್ರೆಡಿ ಫಿಕ್ಸ್ ಆಗೋಗಿದ್ದಾನೆ. ಅಭಿ ಅಂದರೆ ನೋಡು ಇನ್ನೂ, ಬಟ್ ಅವ್ನಿಗೆ ಯಾರೂ ಬೀಳ್ತಿಲ್ಲ. ಮತ್ತು ಇನ್ಯಾರಿದ್ದಾರೆ ಬ್ಯಾಚುಲರು, ಇನ್ನು ಗಿಲ್ಲಿ ಆಲ್ರೆಡಿ ಫಿಕ್ಸು. ಇನ್ನು ಹಂಗೆ ಹುಡುಕ್ತಾ ಧ್ರುವಂತು ಅಂತ ಸ್ಟಾರ್ಟ್ ಮಾಡಿದ್ರು. ಯಪ್ಪ ಬೇಡಪ್ಪ, ಯಾಕಂದರೆ ನನಗವ್ನಿಗೆ ಆಗ್ತಾನೆ ಇರಲಿಲ್ಲ. ತುಂಬ ಸೈಕಿಕ್ ಕ್ಯಾರೆಕ್ಟರ್, ಅವ್ನು ಇದ್ದಂಗೆ ಇರ್ತಿರಲಿಲ್ಲ. ಆ ಮೂಮೆಂಟಲ್ಲಿ ಎಂಟ್ರಿ ಕೊಟ್ಟ ನೋಡಿ ಒಂದು, ಇವ್ರುಗಳು ರೇಗ್ಸೋದಕ್ಕೂ ಅವನೊಳೆ ಹೀರೋ ಥರ ಹಿಂಗೆ ಎಂಟ್ರಿ ಕೊಡೋದಕ್ಕೂ ಇವರೆಲ್ಲ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಡಮ್ಮ ಅಂತ ಹೇಳಿದ್ದು ಅದೇನೋ ಬೇರೆ ಥರ ತೊಗೊಂಡ್ರು. ಬಟ್ ಅದಕ್ಕೆ ನಾನು ಜಸ್ಟಿಫೈ ಕೊಟ್ಟೆ. ಸರ್ಗೆ ಆ ಮೂಮೆಂಟಲ್ಲಿ ಕೊಡೋಕ್ಕಾಗ್ತಿರಲಿಲ್ಲ. ಧ್ರುವಂತಗೆ ಹೇಳಿದೆ,
ಯಾವುದೇ ಲುಕ್ ವೈಸ್ ಅಲ್ಲ, ಈಗ ನಾನು ಆಡ್ಕೊಳ್ಳೋಷ್ಟು ಸುಂದರಿ ನಾನೇನಲ್ಲ, ಅಥವಾ ಯಾರೋ ಸುಂದರ ಅಂತ ಅಂದ್ಬಿಟ್ಟು ನಾನೇನು ಯಾರಿಗೂ ನಾನು ಕನ್ಸಿಡರೇ ಮಾಡಲ್ಲ. ಲೈಕ್ ಹೂ ಎವರ್ ಗರ್ಲ್ಸ್ ಪ್ರಿಟೆಂಡ್ ಮಾಡಿದ್ರೆ ನಾನು ತುಂಬ ಬ್ಯೂಟಿಫುಲ್ ಇದ್ದೀನಿ ಅಥವಾ ಹುಡುಗರು ಹ್ಯಾಂಡ್ಸಮ್ ಇದ್ದಾರೆ ಅಂತ ಅಂದರೆ ಹೊರಗಡೆ ಅದೆಲ್ಲ ಶಾಶ್ವತ ಅಲ್ಲ, ಫೇಡ್ ಆಗುತ್ತೆ. ಒಳಗಡೆಯಿಂದ ಎಷ್ಟಿರ್ತೀವಿ ಅದು ಇಂಪಾರ್ಟೆಂಟ್. ನಾನು ಇಂಪಾರ್ಟೆನ್ಸೇ ಕೊಡಲ್ಲ ಅದಕ್ಕೆ. ಅದು ಆ ಮ್ಯಾಟ್ರು ಅಷ್ಟು ದೊಡ್ಡಮೇಲೆ ಮೇ ಬಿ ಅಮ್ಮ ಅಂದರೂ ನಿಮ್ಮ ಹತ್ರ ರಿವೀಲ್ ಮಾಡ್ತಾಯಿದ್ದೀನಿ. ಇನ್ನೊಂದು 3 ವಾರ ಕಂಟಿನ್ಯೂಸ್ ಆಗಿ ನಾನು ಒಬ್ಬಳೇ ಅನಿಸುತ್ತೆ ಫಸ್ಟ್ 4 ವೀಕ್ಸು ಸುದೀಪ್ ಸರ್ ಹತ್ರ ಬೈಸ್ಕೊಂಡಿರೋದು. ಇನ್ನೊಂದು 3 ವಾರ ಕಂಟಿನ್ಯೂ ಆಗಿದ್ರೆ ಸರ್ ಸೆಲ್ಫ್ ಎಲಿಮಿನೇಷನ್ ಆಗ್ತಾಯಿದ್ದೀನಿ, ಪ್ಲೀಸ್ ಡೋರ್ ಓಪನ್ ಮಾಡಿ ಅಂತ ಹೇಳ್ಬಿಡುವೆ. ಬಿಕಾಸ್ ಅದು ಆಗ್ತಾಯಿತ್ತು ಹಂಗೆ ಸಿಚುವೇಶನು. ನಾನು ಏನೇ ಮಾಡಿದ್ರು ತಪ್ಪು ಅಂತ ಆಗ್ತಾಯಿತ್ತು. ಐ ಡೋಂಟ್ ನೋ. ಓಕೆ, ಸೊ ನೀವು ಹೇಳೋದು ಆಲ್ ದಟ್ ಮ್ಯಾಟರ್ಸ್ ಇಸ್ ಇನ್ನರ್ ಬ್ಯೂಟಿ, ಆಂತರಿಕ ಸೌಂದರ್ಯ ಅಂತ. ಓಕೆ, ಸೊ ಅಶ್ವಿನಿ ಮ್ಯಾಮ್ ಬಗ್ಗೆ ಬರೋದಾದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಹೋಗ್ತಾ ಒಂಚೂರು ಕ್ಲೋಸ್ ಆಗ್ತಾ ಇದ್ರಿ, ಅವ್ರ ಬಗ್ಗೆ ನೀವು ಹೇಳೋದಾದ್ರೆ? ದಟ್ ಈಸ್ ವಾಟ್ ಪ್ರಾಬ್ಲಮ್ ಆಗಿದ್ದು ಇಲ್ಲಿ. ಅಶ್ವಿನಿ ಅವ್ರದ್ದು ಏನಾಯಿತು, ಇಡೀ ಮನೆ ಒಂದು ಕಡೆ ಸೇರ್ಕೋತು, ಮಸಿ ಬಳಿಯುತ್ತೆ, ಆಗ ನಾವಿಬ್ರು ದೂರ ಆಗ್ತೀವಿ. ಅಂದರೆ ಇಡೀ ಮನೆಯಿಂದ, ನನ್ನ ಅಭಿಪ್ರಾಯ ಇಡೀ ಮನೆಯವರಿಂದ ಒಂದು ಇಷ್ಟೊಂದು ಜನಕ್ಕೆ ನಾನು ಇಷ್ಟ ಆಗಲ್ವಾ ಅಂತ ಒಂದು ಒಪಿನಿಯನ್ ಬಂದು ಕೂತ್ಕೊಳ್ಳುತ್ತೆ. ನನಗೆ ಅವತ್ತು ಯಾರ ಜೊತೆನೂ ಮಾತಾಡೋಕ್ಕೆ ಆಸೆ ಇರಲ್ಲ. ಒಂದು ಸೋಫಾ ಕಾರ್ನರಲ್ಲಿ ನಾನು ಕೂತ್ಕೊಳ್ತೀನಿ. ಅದೇ ಸೇಮ್ ಇನ್ಸಿಡೆಂಟು ಅಶ್ವಿನಿ ಅವ್ರಿಗಾಗಿರುತ್ತೆ, ಅವ್ರಿಗೂ ಅಷ್ಟೇ ನಂಬರ್ ಆಫ್ ಮಸಿ ಬಂದಿರುತ್ತೆ. ಇನ್ನೊಂದು ಸೋಫಾ ಕಾರ್ನರಲ್ಲಿ ಅಶ್ವಿನಿ ಅವ್ರು ಕೂತಿರ್ತಾರೆ. ಅದು ಹೆಂಗಾಯಿತು ಅಂದರೆ ಬಾರಿಷ ಮಾತಾಡೋಣ ಅಂತ ಅಂದ್ಬಿಟ್ಟು ಕರೆದಂಗೆ ದೂರ ಇದ್ದವರು ಹತ್ತಿರ ಬಂದು ಕೂತ್ಕೊಂಡ್ವಿ ಅಷ್ಟೇ ಮಾತಾಡೋಕ್ಕೆ. ಇಡೀ ಮನೆ ಒಂದು ರಿಯಾಕ್ಷನ್ ಕೊಡ್ತು, ಇವರಿಬ್ಬರು ಒಂದಾಗ್ಬಿಟ್ರಾ ಅನ್ನೋ ರಿಯಾಕ್ಷನ್ ಕೊಡ್ತು. ನನಗದು ಬೇಕಾಗಿರಲಿಲ್ಲ. ನಾನು ಗಿಲ್ಲಿ ಅನ್ನೋ ಪವರ್ ಕಾರ್ಡ್ನೇ ನಾನು ಯೂಸ್ ಮಾಡಿದೆ ಇದ್ದೋಳು, ಇನ್ನು ಅಶ್ವಿನಿ ಅನ್ನೋ ಪವರ್ ಕಾರ್ಡ್ ನಾನು ಯೂಸ್ ಮಾಡ್ತೀನ, ನನಗೆ ಬೇಡವಾಗಿರಲಿಲ್ಲ ಅವ್ರದ್ದು. ಸುಮ್ಮನೆ ಈಗ ಯಾರೊಬ್ಬರು ಬಂದು ಮಾತಾಡಿಸ್ಬೇಕಾದ್ರೆ ಮಾತಾಡ್ಸಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಅವ್ರಿಗೆಲ್ಲೋ ಪಾಪ ಲೋನ್ಲಿ ಫೀಲ್ ಆಗ್ತಾಯಿತ್ತು ಅಂತ ನನಗನ್ನಿಸ್ತು. ಆ ಟೈಮಲ್ಲಿ ಜಾನ್ವಿನೂ ದೂರ ಇದ್ದಿದ್ದರಿಂದ ರಿಷಾ ಆಚೆ ಹೋಗೋಣ ಬರ್ತೀಯಾ ಮಾತಾಡೋಣ ಅಂದಾಗ ನಾನು ಅಷ್ಟೊಂದು ಕೆಟ್ಟ ಮನಸ್ಸಿಲ್ಲ. ಯಾರೋ ಮಾತಾಡೋಣ ಅಂತ ನನಗೆ ಕರೀತಾರದು ಆ ಮನೆಯಲ್ಲಿ, ಅದು ಮೇ ಬಿ ಅಶ್ವಿನಿ ಅವರೊಬ್ಬರೇ ಕರೆದಿದ್ದು. ಅದಕ್ಕೆ ಜನರಿಗೆ ಮೇ ಬಿ ಕನ್ಫ್ಯೂಸ್ ಆಯಿತು ಅನಿಸುತ್ತೆ. ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಿದ್ದಿದ್ದು, ಮಾತಾಡ್ತಾ ಇದ್ದೆ ಅಷ್ಟೇ. ಬಟ್ ಇವ್ರು ಯಾವಾಗ ನಾಮಿನೇಷನ್ ಎಲ್ಲ ಆದಮೇಲೆ ಪ್ಲ್ಯಾನಿಂಗ್ ಮಾಡಿದ್ರು ಗುಂಪು ಕಟ್ಟಬೇಕು, ನನ್ನ ಡಿಸಿಷನ್ ನಂದೆ. ನೀವೇನಾರು ಹಂಗೆ ಸೈಕಲ್ ಗ್ಯಾಪಲ್ಲೇ ದೂರ ಆಗಿದ್ದು ಉಂಟು ನಾನು. ಯಾಕಂದರೆ ನನಗೆ ರಾಂಗ್ ಅನ್ಸಿದ ಕಡೆ ನಾನಿರಲ್ಲ, ಇನ್ನು ಸಪೋರ್ಟು ಮಾಡಲ್ಲ ನಾನು ಅವ್ರಿಗೆ. ಎಸ್, ಸೊ ರಾಶಿಕಾ ಬಗ್ಗೆ ಬರೋಣ. ನಿಮ್ಮ ಫ್ರೆಂಡ್ ನೀವು ಆಚೆ ಬರ್ತಾನು ಕನ್ಫೆಷನ್ ರೂಮಿಂದ ಬನ್ನಿ ಅಂತ ಹೇಳಿದ್ರು, ಬರ್ತಾ ಅವ್ರ ಜೊತೆ ಮಾತಾಡ್ಕೊಂಡೇ ಬಂದ್ರಿ. ನಿಮ್ಮಿಬ್ರು ಬಾಂಡಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವ್ರ ಬಗ್ಗೆ ಹೇಳೋದಾದ್ರೆ? ಮನೆ ಒಳಗಡೆ ಚೆನ್ನಾಗಿತ್ತು, ಬಟ್ ಮನೆ ಹೊರಗಡೆ ನಾನು ಎಷ್ಟು ಉಳಿಸ್ಕೊತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದಷ್ಟು ಎಪಿಸೋಡ್ಸ್ ನೋಡಿದೆ. ಇವಾಗೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ, ಯಾಕೆ ರಾಶಿಕನ ಹೆಸರು ನೀವು ಟಾಪ್ 5 ಕನ್ಸಿಡರ್ ಮಾಡ್ತಾ ಇರಲಿಲ್ಲ, ಹಂಗಾರೆ ಅಲ್ಲಿದ್ದಿದ್ದು ಬೇರೆನಾ ಇಲ್ಲಿದ್ದಿದ್ದು ಬೇರೆನಾ? ನೋಡಿರೋರು ನೀವು ನಾನು ಆಚೆ ಬಂದು ನೋಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ನಿಮಗಿರಲಿಲ್ವಾ? ಆಬ್ವಿಯಸ್ಲಿ ತಾನೇ. ಕುತ್ಕೊಂಡು ಫ್ರೆಂಡು ಅಂದಷ್ಟೇ ಬರೀ ಮುಂದ್ಗಡೆ ಕಿಲ್ಕಿಲ್ಲ ಅಂತ ನಗೋದಲ್ಲ, ಹಿಂದ್ಗಡೆನೂ ಯಾರೋ ಮಾತಾಡ್ತಾ ಇದ್ದಾರೆ ಅಂದರೆ ಮಾತಾಡಬೇಡ ಅಂತ ಅನ್ಬೇಕದು ಫ್ರೆಂಡ್ಶಿಪ್ಪು. ಪಕ್ಕದಲ್ಲಿ ಇದು ಸೂರಜ್ ಅಷ್ಟು ಪುಂಗಿದಾಸ ಅಂತ ಹೆಸರಿಟ್ಬಿಡ್ತೀನಿ ಅವನಿಗೆ, ಮಳ್ಳನ ಜೊತೆ ಅಷ್ಟು ಪುಂಗಿ ಹೊಡೆದಿದ್ದಾನೆ. ನನ್ನ ಬಗ್ಗೆ ಬಿಟ್ಟರೆ ಟಾಪಿಕ್ ಇಲ್ಲ, ಎಪಿಸೋಡ್ಸಲ್ಲಿ ನೋಡ್ತೀನಲ್ಲ ಮಾತಾಡ್ತಾನೆ ಇದ್ದಾನೆ. ಇವಳು ಏನು ಮಾಡ್ತಾ ಇದ್ದಾಳೆ ನನ್ನ ಫ್ರೆಂಡು ಅನ್ಸ್ಕೊಂಡಿರೋಳು ಲಿಟ್ರಲಿ. ಆ್ಯಂಡ್ ನನ್ನ ವಸ್ತುಗಳು ಆಬ್ವಿಯಸ್ಲಿ ಅವಳು ಯೂಸ್ ಮಾಡ್ತಾ ಇಲ್ಲ. ಇಟ್ ವಾಸ್ ಜಸ್ಟ್ ಫಾರ್ ಗಿವ್ ಆ್ಯಂಡ್ ಟೇಕ್ ಫ್ರೆಂಡ್ಶಿಪ್ ಥರ ಆಯ್ತು. ಅಂದರೆ ನೀನು ನಂದು ಆರಾಮಾಗಿ ಯೂಸ್ ಮಾಡು ವಿತೌಟ್ ಪರ್ಮಿಷನ್, ನಾನು ನಿಂದು ಯೂಸ್ ಮಾಡ್ತೀನಿ ಅನ್ನೋದು ಫ್ರೆಂಡ್ಶಿಪ್ ಇತ್ತು ಅನ್ನೋದು ಬಿಟ್ಟರೆ, ಅದು ನಾನು ಹೋಗಬೇಕಾದ್ರೂ ನಾನು ಒಬ್ಬಳೇ ಹೋಗೋಣ ಅಂತ ಇದ್ದೆ. ಶಿ ಕೇಮ್, ಓಕೆ ಗ್ರೀಟ್ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ನೋದಿತ್ತು ನನಗೆ. ಅಂದರೆ ನೆಸಸರಿ ಇರಲಿಲ್ಲ ನನಗೆ. ಅವಳು ಬಂದಿರಲಿಲ್ಲ ಅಂದರೂ ನನಗೇನು ಮ್ಯಾಟ್ರ್ ಆಗ್ತಿರಲಿಲ್ಲ. ಯಾಕಂದರೆ ಯಾವುದೋ ಒಂದು ಸೇವ್ ಕಾರ್ಡಲ್ಲೋ ಅಥವಾ ಯಾವುದಾದ್ರು ನಾಮಿನೇಷನಿಂದ ಇದು ಮಾಡಿ ಸೂರಜು ನಾನು ನಿಂತಾಗ ನನಗೆ ಕ್ಲಿಯರ್ ಪಿಕ್ಚರ್ ಇದೆ, ಅಲ್ಲಿ ಸೂರಜ್ನೇ ಅವಳು ಸೇವ್ ಮಾಡ್ತಿದ್ದು. ನಾನು ಅಂತ ಒಬ್ಬರು ಜೀವನದಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತ ಅಂದಮೇಲೆ ಆ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಟ್ಟು ನನಗೆ ಅವಶ್ಯಕತೆ ಇರಲಿಲ್ಲ. ಬಟ್ ಅವಳ ಮೇಲೆ ಒಂದು ಹೇಳ್ತೀನಿ, ಯಾಕೆ ನಾನು ಅಷ್ಟು ಫ್ರೆಂಡ್ ಆಗಿದ್ದಾಗ ಸ್ಟಾರ್ಟಿಂಗ್ ಇನ್ಸಿಡೆಂಟಲ್ಲಿ ಒಂದು ಇನ್ಸಿಡೆಂಟ್ ನನಗೆ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ, ನಿಮ್ಮ ಜೊತೆನೇ ಶೇರ್ ಮಾಡ್ತಿರೋದು. ನನಗೆ ಬೇಜಾರಾಗುತ್ತೆ. ಸೊ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಯಾವುದೋ ಮನೆ ಏನೋ ಇದು ಟೈಮಲ್ಲಿ ಅವಳು ಬಂದು ಕೈಗೆ ಮುತ್ಕೊಟ್ಟಿರ್ತಾಳೆ, ಬೇಜಾರಾಗಬೇಡ, ನಾನು ತಲೆ ಕೆಡಿಸ್ಕೋಬೇಡ, ಏನೇ ಆದರೂ ಒಂದು ಫ್ರೆಂಡ್ ಆಗಿರ್ತೀನಿ. ಅಲ್ಲಿ ನಾನು ನಂಬಿಟ್ಟೆ, ನನ್ನ ಪ್ರೀತಿಯಿಂದ ಗೆದ್ದರೆ ಮಾತ್ರ ಗೆಲ್ಲಕ್ಕಾಗೋದು. ಎಲ್ಲರೂ ಮೇ ಬಿ ಎಲ್ಲರೂ ನನ್ನ ಮಂಕ್ ಮಾಡಿಬಿಟ್ರ ಅಂತ ನನಗೆ ಅನ್ನಿಸ್ಬಿಡ್ತು. ಆಮೇಲೆ ಎಲ್ಲ ನಂಬಿಸಿ ಥರ. ಸೊ ನಾನು ಬೌನ್ಸ್ ಬ್ಯಾಕ್ ಆಗೋದ್ರೊಳಗೆ ನನ್ನ ಆಟ ಮುಗ್ದೋಗಿತ್ತು. ಅವಳ ನಂಬಿಕೆ ನನಗೆ ಓಕೆ ಇವಳು ಇರ್ತಾಳೆ ಅಂತ. ಆಮೇಲೆ ಏನೋ ಒಂದು ಹಂಚ್ಕೊತೀನಿ, ಅವಳ ಜೊತೆ ಹೇಳ್ಕೊತೀನಿ.
ಅದು ಬೇರೆ ಎಲ್ಲೋ ಹೋಗುತ್ತೆ, ಇನ್ನೆಲ್ಲೋ ಹೋಗುತ್ತೆ, ಇನ್ನೆಲ್ಲೋ ಹೋಗುತ್ತೆ. ಸೊ ಸ್ಟಾರ್ಟಿಂಗೇ ಅದು ಮಾಡಿದ್ಲು. ಆವಾಗ ಯಾರು ಹೇಳಿದ್ದು ನಿಮಗೆ ಅಂದರೆ ರಾಶಿ ಬಂದು ಹೇಳಿದ್ಲು ಅಂದಾಗ ಐ ಕುಡ್ ನಾಟ್ ಟ್ರಸ್ಟ್ ಹರ್. ಅಲ್ಲಿ ಟ್ರಸ್ಟ್ ಬ್ರೇಕ್ ಆಗುತ್ತೆ. ಈ ಹುಡುಗಿ ಹತ್ರ ನಾನೇನು ಶೇರ್ ಮಾಡ್ಕೊಳ್ಳಲ್ಲ ಅನ್ನೋದು ಸ್ಟಾಪ್ ಆಗುತ್ತೆ. ದಟ್ ಡೇ ವಾಸ್ ದ ಲಾಸ್ಟ್. ಐ ಡಿಡ್ ನಾಟ್ ಶೇರ್ ಎನಿಥಿಂಗ್ ವಿತ್ ಹರ್. ಬಟ್ ಕೇಳಿಸ್ಕೊಂಡು ಕುತ್ಕೋಬಾರ್ದು ಫ್ರೆಂಡ್ ಆದವರು. ಅಲ್ಲಿಗೆ ನೋಡೋಣ, ಹಾಯ್ ಬಾಯ್ ಥರ ಇರ್ತೀನಿ. ತುಂಬ ಕ್ಲೋಸ್ ಕನೆಕ್ಷನ್ ಬ್ರೇಕ್ ಆಗೋಗಿದೆ. ಓಕೆ, ಸೊ ಆ ಟ್ರಸ್ಟ್ ಬ್ರೇಕ್ ಆಯಿತು. ಆ್ಯಂಡ್ ನೀವು ಹೇಳಿದ್ದು ನೀವು ಒಬ್ಬರೇ ಆಚೆ ಬರಬೇಕು ಅಂತಿದ್ರಿ ಅನ್ನೋದು ಒಂದು ಕಡೆ ಕಾಣಿಸ್ತು. ಬಿಕಾಸ್ ನಿಮಗೆ ಅಶ್ವಿನಿ ಅವರು ನೋಡ್ತಿದ್ದಾರೆ, ಬಾಯ್ ಹೇಳು ಅಂತ ಹೇಳ್ತಾರೆ, ನೀವು ಆಗ ಇಲ್ಲ ಪರವಾಗಿಲ್ಲ ಅಂತ ಹೇಳಿನೇ ಬರ್ತೀರಾ ಆಚೆ. ಓಕೆ, ಸೊ ಇನ್ನು ನೀವು ಸೂರಜ್ ಬಗ್ಗೆ ಹೇಳಿದ್ರಿ ಆಲ್ರೆಡಿ ನಿಮ್ಮ ಆನ್ಸರಲ್ಲೇ. ಕೊನೆವರೆಗೂ ಒಂದು ಒಳ್ಳೆ ರಿಲೇಷನ್ ಬಿಲ್ಡ್ ಆಗಲೇ ಇಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಸೂರಜು ನನಗೆ ಅರ್ಥ ಆಗ್ತಿರೋ ಕ್ಯಾರೆಕ್ಟರ್ ಅಂದರೆ ಅವನು ಗೇಮ್ ಏನೋ ಚೆನ್ನಾಗೇ ಸ್ಟಾರ್ಟ್ ಮಾಡ್ದ, ಇಲ್ಲ ಅಂತ ಹೇಳಲ್ಲ. ಸುದೀಪ್ ಸರ್ ಹತ್ರನೂ ಚೆನ್ನಾಗಿ ತೊಗೊಂಡ, ಗೇಮ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಸ್ಟಿಕ್ ಆನ್ ಆಗಿಬಿಟ್ಟಿದ್ದಾನ ಒನ್ ಪರ್ಸನ್ಗೆ ಅಥವಾ ಡಿಪೆಂಡ್ ಆಗಿಬಿಟ್ಟಿದ್ದಾನ ಒನ್ ಪರ್ಸನ್ಗೆ ಅಂತ ಅನ್ನಿಸ್ತು. ಮೇ ಬಿ ಆ ಪರ್ಸನ್ನು ಬಿಡ್ತಾ ಇಲ್ವೇನೋ ಗೇಮ್ ಆಡೋಕ್ಕೆ ಅಂತ ಅನ್ನಿಸ್ತು. ಹಿಂಗೆ ಇದ್ದರೆ ಎಷ್ಟು ದಿನ ಅಂತ ಇರ್ತಾರೆ ಅನ್ನೋದು ನಾನು ನೋಡಬೇಕು ಗೇಮಲ್ಲಿ. ಬಟ್ ಅದೇ ಮಳ್ಳ ಪುಂಗಿ ದಾಸ ಎಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅವನಿಗೆ. ಯಾಕಂದರೆ ನಗ್ನಗ್ತಾ ಮುಂದೆ ಎವಿಕ್ಷನ್ನಿಂದ ದಿನ ಚೆನ್ನಾಗಿ ಮಾತಾಡ್ದ ರಾಶಿ ಜೊತೆ ಬಂದುಬಿಟ್ಟು. ನೀನು ಮೈಸೂರೇ ಅಲ್ವಾ, ಹಾಗೆ ಹಿಂಗೆ. ಯಾರು ಹೋಗಬೇಕು? ರಿಷಾ. ಇಟ್ಸ್ ಲೈಕ್ ಐ ಡೋಂಟ್ ಮೈಂಡ್, ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಬಿಟ್ಟಾಯ್ತು. ನೀನು ಗೊತ್ತಿದ್ದೆ, ನೀನು ಹಿಂಗೆ ಮೂಸರು ಹೊಳಿ ಥರ ಮುಂದೆ ಚೆನ್ನಾಗಿದ್ಬಿಟ್ಟು ಹಿಂದೆ ಇದು ಮಾಡ್ತೀಯ ಗೊತ್ತಿದ್ದೆ ಅಂದ್ಬಿಟ್ಟು. ಆ ವ್ಯಕ್ತಿ ಮೇ ಬಿ ಸೂರಜನ ಕ್ಯಾರೆಕ್ಟರ್ ಎಲ್ಲರಿಗೂ ಇಷ್ಟ ಆಗೋಗಿರ್ಬೇಕು, ಅವ್ನ ಲುಕ್ಸು. ದಟ್ ಈಸ್ ವಾಟ್ ಆ ಮ್ಯಾಟರ್ಸ್. ಐ ವಿಲ್ ಟೆಲ್ ಯುನು. ಲುಕ್ಕಲ್ಲಿ ಮ್ಯಾಟರ್ ಆಗಬೇಕು ಹಂಗಿದ್ರೆ ನಾನು ಮ್ಯಾಟರ್ ಇಷ್ಟಪಡ್ಬೋದಿತ್ತೇನೋ. ನನಗೆ ಆ ವ್ಯಕ್ತಿನೇ ಇಷ್ಟ ಆಗಲಿಲ್ಲ ಅಂತಂದಾಗ ಲುಕ್ಸ್ ಯಾವ ಕನ್ಸಿಡರ್, ಇಟ್ ಈಸ್ ಅ ಝೀರೋ ಟು ಮೀ. ಸೊ ವ್ಯಕ್ತಿ ಇಷ್ಟ ಆಗಬೇಕು ಫಾರ್ ಮೀ. ಕರೆಕ್ಟ್. ಸೊ ಮನೇಲಿ ಯಾರು ಲಕ್ಕಿ ಮತ್ತು ಅನ್ಲಕ್ಕಿ ಅಂತ ಅನ್ಸುತ್ತೆ? ಬಂಧನ ಎಲ್ಲೋ ಲಕ್ ಚೆನ್ನಾಗಿ ಕೈ ಹಿಡಿತಿದ್ಯಾ ಅಂತ ಅನಿಸುತ್ತೆ. ಅನ್ಲಕ್ಕಿ ಧನುಷ್. ಅನ್ಲಕ್ಕಿ ಧನುಷ್ ಇರ್ಬೋದು ಅನ್ಸುತ್ತೆ. ಯಾಕಿರ್ಬೋದು ಅನ್ಸುತ್ತೆ? ಅದೇ ಕ್ಯಾಪ್ಟನ್ಸಿ ಬಂದಾಗಲೂ ನಾಮಿನೇಟ್ ಆಗಿದ್ದ, ನೆಕ್ಸ್ಟ್ಗೂ ಡೈರೆಕ್ಟ್ ನಾಮಿನೇಷನ್ ಆದ, ಇಮ್ಯುನಿಟಿ ಸಿಕ್ಕಿಲ್ಲ. ಕ್ಯಾಪ್ಟನ್ಸಿ ಅಂತ ಬಂದಾಗ ಪ್ರಾಪರಾಗಿ ಆ ಕ್ಯಾಪ್ಟನ್ಸಿ ಯೂಸ್ ಮಾಡೋಕ್ಕಾಗಲಿಲ್ಲ. ಎಷ್ಟೊಂದು ಟೈಮಲ್ಲೂ ಟಾಸ್ಕ್ ಅಂತ ಆಡಬೇಕಾದ್ರೆ ಬೇರೆಯವ್ರಿಗೆ ಆಡಿದ್ದುಂಟು, ಅವನಿಗೋಸ್ಕರ ಆಡಿ ಗೆದ್ದಿದ್ದಿಲ್ಲ. ಅದೆಲ್ಲ ನೋಡಿದ್ರೆ ಅನ್ಲಕ್ಕಿ ಅನಿಸುತ್ತೆ. ಓಕೆ, ಸೊ ಮನೆಯಲ್ಲಿ ಬಿಗ್ ಬಾಸ್ಗೆ ಕನ್ಫ್ಯೂಸ್ ಮಾಡೋವಂಥ ಸ್ಪರ್ಧಿಗಳು ಯಾರಾದರೂ ಇದ್ದಾರೆ ಅಂತ ಅನಿಸುತ್ತಾ? ನಾನಿದ್ದೆ. ಅರ್ಥ ಆಗ್ತಿಲ್ಲ ಬಿಗ್ ಬಾಸ್, ಅರ್ಥ ಆಗ್ತಿಲ್ಲ. ರಿಷಾ ವಾರ್ನಿಂಗ್, ಅರ್ಥ ಮಾಡ್ಕೋಬೇಕು, ಹೇಳಿದ ಅರ್ಥ ಮಾಡ್ಕೋಬೇಕು ಅಂತ. ಇನ್ನು ಫಸ್ಟ್ ಪೊಸಿಷನಲ್ಲಿ ಮಲ್ಲಮ್ಮ ಇದ್ದರು, ಬಿಗ್ ಬಾಸ್ಗೆ ತಲೆ ತಿರುಗಿಸ್ಬಿಟ್ಟಿದ್ರು. ಸೆಕೆಂಡ್ ಪೊಸಿಷನಲ್ಲಿ ನಾನು ಬರ್ತೀನಿ, ಇನ್ನು ಥರ್ಡ್ ಪೊಸಿಷನಲ್ಲಿ ಗಿಲ್ಲಿ ಬರ್ತಾನೆ. ಬಿಗ್ ಬಾಸ್ ಒಂದ್ಸತಿ ನಿಮ್ಮ ಭಾಷೆಯಲ್ಲೇ ಹೇಳಬೇಕಾ ಗಿಲ್ಲಿ ಅಂತ ಹೇಳಿದರೆ ಸಕ್ಕದಾಗಿತ್ತು ಗೊತ್ತಾ ಅದು. ಸೊ ಮೇ ಬಿ ನಾವು 3 ಜನ ಅಂತ ತಗೊಳ್ತೀನಿ, ಇನ್ಯಾರಿಲ್ಲ. ಓಕೆ, ಸೊ ಆಚೆ ಬಂದಮೇಲೆ ಏನಾದರೂ ಇನ್ನೂ ಬಿಗ್ ಬಾಸ್ ಮಾತಾಡ್ತಿದ್ದಾರೆ ಅಂತ ಅನಿಸಿದ್ದು, ಮೈಕ್ ಮಿಸ್ ಮಾಡ್ಕೊಂಡಿದ್ದು, ಇದನ್ನೆಲ್ಲ ಕಂಟೆಸ್ಟೆಂಟ್ಸ್ ಯಾವಾಗಲೂ ಹೇಳ್ತಿರ್ತಾರೆ, ನಿಮ್ಗೆ ಅನಿಸಿದ್ದು ಉಂಟಾ? ಇಲ್ಲ, ದಟ್ ಈಸ್ ವಾಟ್ ಇಟ್ ಈಸ್. ನಾನು ತುಂಬ ಪಾಸಿಟಿವ್ ಗರ್ಲ್. ನಾನು ಲೈಫಲ್ಲಿ ಇವತ್ತೇನೋ ಒಂದು ಸಿಗ್ತಾ ಇದೆ, ಸಿಗಲ್ಲ ಅಂತ ಅಂದರೂ ಕೊರಗಲ್ಲ ನಾನು. ಆ ಕೊರಗ್ ಇದ್ದರೆ ಮಾತ್ರ ಅದನ್ನು ಮಿಸ್ ಮಾಡ್ಕೊತೀನಿ ಅಂತ ಅನಿಸುತ್ತೆ. ಇದ್ದಿದ್ದ ಮೂಮೆಂಟ್ ಎಂಜಾಯ್ ಮಾಡಿ ಬಂದೆ. ಅದು ಮೈಕು, ಲೈಟ್ಸು, ಕ್ಯಾಮ್ರಾ ಅಲ್ಲೇ ಬಿಟ್ಟು ಈಗ ಹೊರಗಡೆ ಕ್ಯಾಮ್ರಾ ಜೊತೆ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸೊ ಚಂದ್ರಪ್ರಭಾ ಅವರು ಅವ್ರಿಗೆ ಸಿಕ್ಕಂಥ ಅವಕಾಶನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅನ್ಸುತ್ತಾ? ಪಾಪ ಅವ್ರಿಗೆ ಏನಾಯಿತು, ಅವರೊಬ್ಬರೇ ಸರಿ ಆನ್ಸರ್ ಮಾಡೋಕ್ಕೆ ಚಂದ್ರಪ್ರಭಾ ಅವ್ರು. ಯಾಕಂದರೆ ನನಗೆ ಎಸ್ಪೆಷಲಿ ಆನೆಸ್ಟಾಗಿ ಕಂಟೆಂಟ್ ಅಂತಲೇ ನಾನು ಕ್ಲೋಸ್ ಆಗಿತ್ತು ಅವ್ರ ಜೊತೆ. ಬಟ್ ಅದಾದಮೇಲೆ ಆಗ್ತಾ ವೆರಿ ಹಂಬಲ್ ಪರ್ಸನ್. ತುಂಬ ಶೇರ್ ಮಾಡ್ಕೊಂಡು ಎಲ್ಲರ ಜೊತೆ ಕೂತ್ಕೊಂಡು ಶೇರ್ ಮಾಡ್ತಾಯಿದ್ರು. ಏನು ಮುಳ್ಳಾಗೋಯ್ತು, ಏನಿಗೆ ಬೇಜಾರಾದರು ಅಂತ ಗೊತ್ತಿಲ್ಲ. ಬಟ್ ಗಿಲ್ಲಿ ತಮಾಷೆಗಳೆಲ್ಲರೂ ಮುಳ್ಳಾಯ್ತಾ, ಅವ್ರಿಗೆ ಮನ್ಸಿಗೆ ನೋವಾಯ್ತಾ, ಅಥವಾ ಅವ್ರು ಹೇಳಿದ್ದು ಕಾವ್ಯ ಅವ್ರ ಗಿಲ್ಲಿ ಬಗ್ಗೆ ಏನಾದರೂ ಬೇಜಾರು, ಇಟ್ಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ನಮಗೆ. ಬಟ್ ಅವ್ರ ಆಟ ಅವರೇ ಫುಲ್ ಸ್ಟಾಪ್ ಮಾಡ್ಕೊಂಡಿದ್ದು ತಪ್ಪು ಅಂತ. ಓಕೆ, ಸೊ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ಸ್ ಯಾವ್ದ್ಯಾವುದು ಅಂತ ಹೇಳ್ತೀರಾ? ಬೆಸ್ಟ್ ಮೂಮೆಂಟು ಮೇ ಬಿ ಗಿಲ್ಲಿ ಜೊತೆ ಮಾತ್ರ ಇರುತ್ತೆ. ಬಂದಷ್ಟೇ ಕೈ ಹಿಡ್ಕೊಂಡು ಸುತ್ತಾಡ್ಸಿದ್ದು ಅವನ ಜೊತೆ ಎಷ್ಟು ಬ್ಯೂಟಿಫುಲ್ ಇರೋ ಪಿಕ್ಚರ್ಸ್ ಇದೆ ಅಂದರೆ ವೆಯ್ಟ್ ಮಾಡ್ತಾಯಿದ್ದೀನಿ ಫಿನಾಲೆ ವಿನ್ ಆಗಲಿ ಅಂತ. ನಾನು ಆ ಟೈಮಲ್ಲಿ ಪೋಸ್ಟ್ ಮಾಡೋಣ ಅಂತ ಹೇಳಿ ಅವನೊಬ್ಬನ ಜೊತೆನೇ ನನ್ನ ಜೊತೆ ಫೋಟೋ ಸಿಕ್ಕಿರೋದು ನನಗೆ ಅಷ್ಟು ಚೆನ್ನಾಗಿರೋದು. ಸೊ ಅವ್ನು ಮೊಟ್ಟೆ ತಂದು ಇದು ಮಾಡಿದ್ದಾಗಲಿ, ಅಥವಾ ಕಪ್ಪಲ್ಲಿ ಹಾಲು ಕೊಡ್ಸೋದಾಗಲಿ, ಬಂದು ತೊಡೆ ಮೇಲೆ ಮಲ್ಕೊಂಡಿದ್ದಾಗಲಿ, ಇಟ್ ಈಸ್ ಆಲ್ ಅ ಬೆಸ್ಟ್ ಮೂಮೆಂಟ್ಸ್. ಅವನ ಜೊತೆ ನಕ್ಕಿದ್ದಾಗಲಿ, ನನ್ನ ಕಾಲು ಎಳೆಯೋದಾಗಲಿ, ಕಾಮಿಡಿ ಮಾಡಿದ್ದಾಗಲಿ, ಅದೆಲ್ಲ ಇತ್ತು. ವರ್ಸ್ಟ್ ಮೂಮೆಂಟ್ ಅದೇ, ಅವ್ನಿಗೆ ಹೊಡೆದಿದ್ದೆ ಮ್ಯಾಟರ್ ಆಗೋಯ್ತಲ್ಲ ಅದು.
ನನ್ನ ಸಲಿಗೆ ನನ್ನ ಕೋಪನೇ ಅವನಿಗೆ ಮುಳ್ಳಾಗ್ಬಿಡ್ತು, ನನಗೆ ಮುಳ್ಳಾಯಿತು. ಅದು ಪಾಪ ಅವ್ನು ಹೊರಗಡೆ ಬಂದರೆ ಅದೆಲ್ಲ ಆಗಿದೆ, ಅವನ ಮೇಲೆ ಕೇಸ್ ಎಲ್ಲ ಆಗಿದೆ ಅಂದಾಗ ಪಾಪ ಎಷ್ಟು ಬೇಜಾರು ಮಾಡ್ಕೊತಾನೋ ಅನ್ನೋದು ನನಗೆ ಬೇಜಾರಿದೆ. ಬಟ್ ಅಷ್ಟೇ ಪಾಸಿಟಿವ್ ತೊಗೊತಾನೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ವಿತ್ ಹಿಮ್ ಓನ್ಲಿ, ಗುಡ್ ಆರ್ ಬ್ಯಾಡ್. ಓಕೆ, ಸೊ ಬಿಗ್ ಬಾಸ್ ಜರ್ನಿ ನಿಮ್ಮ ಆ್ಯಕ್ಟಿಂಗ್ ಜರ್ನಿಗೆ ಯಾವ ರೀತಿ ನೆರವಾಗುತ್ತೆ ಅಂತ? ತುಂಬ ನೆರವಾಗುತ್ತೆ. ಆ್ಯಕ್ಚುಲಿ ರಿಷಾ ಯಾರು ಅಂತ ನಾನು ಸಿನಿಮಾ ಮಾಡಿ ಥಿಯೇಟರ್ ಮಾಡಿ ಬೆಸ್ಟ್ ಮೂವಿ ಕೊಟ್ಟರು ಕೂಡ ಆ ಐಡೆಂಟಿಟಿ ಸಿಗ್ತಿರಲಿಲ್ಲ. ಯಾಕಂದರೆ ನಾನು ಮಾಡಿರೋರು ಯಾರು ಫ್ರೆಷರ್ಸ್ ಜೊತೆ ಮಾಡಿರಲಿಲ್ಲ ನಾನು. ಸೊ ಆಲ್ಮೋಸ್ಟ್ ನೋನ್ ಪೀಪಲ್ ಜೊತೆನೇ ಮಾಡ್ತಾಯಿದ್ದೆ. ನಾನು ಫಸ್ಟು ಲಾಂಚ್ ಆಗಿದ್ದೆ ಹರಿಕತೆ ಗಿರಿಕತೆಯಲ್ಲಿ ಶೈನ್ ಶೆಟ್ಟಿ ಪೇರ್ ಆಗಿ ಲಾಂಚ್ ಆಗ್ತೀನಿ ಇಂಡಸ್ಟ್ರಿಗೆ. ಅದು ಎಷ್ಟು ಜನಕ್ಕೆ ರೀಚ್ ಆಯಿತು ಅಂತ ಗೊತ್ತಿಲ್ಲ. ಸೊ ನನಗೆ ಹಾಗೆ ಆಫರ್ಸ್ಗಳು ಬಂತು ಕೂಡ. ಈವನ್ ತೆಲುಗುಲಿ ಜೂನಿಯರಲ್ಲಿ ಒಳ್ಳೆ ಪಾತ್ರ ಮಾಡ್ತೀನಿ, ಲೀಡ್ ಆಗೇ ಒಂದು 4-5 ಸಿನಿಮಾ ಮಾಡ್ತೀನಿ. ಸೊ ಅದಷ್ಟು ಮಾಡಿದ್ರೂ ಕೂಡ ಅದೇ ಹೇಳ್ತೀವಲ್ಲ, ದುಡ್ಡನ್ನ ಬೇಕಾದರೆ ಸಂಪಾದನೆ ಮಾಡ್ಬೋದು, ಹೆಸರನ್ನ ಸಂಪಾದನೆ ಮಾಡೋಕ್ಕೆ ಕಷ್ಟ ಅಂತ. ದುಡ್ಡು ಬರ್ತಿತ್ತೇನೋ, ಬಟ್ ಆ ಹೆಸ್ರಿಗೆ ಅಂಬಲಿಸ್ತಿದ್ದೆ. ಬಟ್ ಅದೇ ಟೈಮ್ಗೆ ಕರೆಕ್ಟಾಗಿ ಕಲರ್ಸ್ ಕನ್ನಡ ಕಾಲ್ ಮಾಡಿ ಬಿಗ್ ಬಾಸ್ ಅಂತ ಆಫರ್ ಕೊಟ್ಟಾಗ ಆ ಹೆಸ್ರಿಗೆ ಅಂಬಲಿಸ್ಕೊಂಡು ಹೋದೆ. ತಲೆನೇ ಕೆಡಿಸ್ಕೊಳ್ಲಿಲ್ಲ. ಈವನ್ ಫ್ರೀ ಆಗಬೇಕಾದ್ರೆ ಹೋಗಿ ಮಾಡ್ಬಿಟ್ಟು ಬರ್ತಾಯಿದ್ದೆ. ಯಾಕಂದರೆ ದುಡ್ಡು ಕೆಲಸ ಮಾಡಿದ್ದು, ಆಚೆ ಸಿನಿಮಾಗಳಿತ್ತು, ಹೆಸರು ಸಿಗ್ತಿರ್ಲಿಲ್ಲ ಅಂತ. ಆ ಸ್ಟೇಜು ನನಗೆ ಇವತ್ತು ರಿಷಾ ಯಾರು ಅಂತ ಐಡೆಂಟಿಟಿ ತಂದುಕೊಟ್ಟಿದೆ. ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ಕಲರ್ಸ್ ಕನ್ನಡ. ಎಸ್, ಸೊ ನೀವು ಈ ಮಾತು ಹೇಳಿದ್ಮೇಲೆ ನಾನು ಆ್ಯಕ್ಚುಲಿ ಆಗಲೇ ಕೇಳಬಹುದಿತ್ತೇನೋ, ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ನಿಮಗೆ ಕಾಲ್ ಬಂದಾಗ ಹೌ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ವೈಲ್ಡ್ ಕಾರ್ಡ್ ಅಂತ ಏನಿರಲಿಲ್ಲ. ಸ್ಟಾರ್ಟಿಂಗಲ್ಲೇ ನನಗೆ ಕನ್ಫರ್ಮ್ ಆಗಿತ್ತು ವೈಲ್ಡ್ ಕಾರ್ಡಾಗಿ ಹೋಗ್ತೀನಿ ಅಂತ ಹೇಳಿ. ಬಟ್ ಸ್ಟಾರ್ಟಿಂಗೇ ಹೋಗಬೇಕಿತ್ತು, ಅದು ಸಡನ್ನಾಗಿ ಚೇಂಜ್ ಮಾಡಿದ್ರು ಅಷ್ಟೇ ವೈಲ್ಡ್ ಕಾರ್ಡ್ ಅಂತ. ಬಟ್ ವೈಲ್ಡ್ ಕಾರ್ಡ್ ಇದ್ದಾಗ ಎಲ್ಲೋ ಅದೂ ನಾವು ಹೊರಗಡೆಯಿಂದ ನಾವು ಆಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಒಳಗಡೆ ಅವರು ಅಷ್ಟೇ ಸ್ಮಾರ್ಟಾಗಿ ರೆಡಿಯಾಗಿರ್ತಾರೆ ಅಂತ ನಮಗೆ ಗೊತ್ತಾಗಿಲ್ಲ. ಅದೇ ಆ ಸಲಿಗೆ ಅನ್ನೋ ಟ್ರ್ಯಾಪ್ಗೆ ನಾನು ಬಿದ್ದೆ. ಟ್ರ್ಯಾಪಿಗೆ ಬಿದ್ದ ಮೇಲೆ ಎದ್ದೇಳೋಕ್ಕೆ ತುಂಬ ಟೈಮ್ ತೊಗೊಂತು. ಬಟ್ ಎದ್ದು ಬೌನ್ಸ್ ಬ್ಯಾಕ್ ಮಾಡಿದ್ರೆ ಸೆಕೆಂಡ್ ವೀಕಲ್ಲಿ ಯಾರೂ ಆ ಕೋಪ ತಗೊಳ್ಳಿಲ್ಲ, ಯಾರಿಗೂ ಇಷ್ಟ ಆಗಲಿಲ್ಲ, ಹೊರಗಡೆ ಜನಕ್ಕೂ ಇಷ್ಟ ಆಗಿಲ್ಲ. ಅಂದಾಗ ನನ್ನ ಕ್ಯಾರೆಕ್ಟರ್ ಇದೆ ಅಲ್ವಾ, ಅದನ್ನು ಬದಲಾವಣೆ ಮಾಡ್ಕೊಳ್ಬೋದು, ಬಟ್ ಚೇಂಜ್ ಮಾಡೋಕ್ಕಾಗಲ್ಲ ಅಂದಾಗ ಐ ಅಕ್ಸೆಪ್ಟೆಡ್ ಇಟ್, ಗೋ ವಿತ್ ದ ಫ್ಲೋ ಅಂತ. ಎಸ್, ಸೊ ನಿಮ್ಮ ಪ್ರಕಾರ ಟಾಪ್ 3 ಕಂಟೆಸ್ಟೆಂಟ್ಸ್ ಯಾರು? ಅಫ್ಕೋರ್ಸ್ ಫಸ್ಟ್ ಒಂದು ಗಿಲ್ಲಿ ಹೇಳ್ತೀರಾ ಅನಿಸುತ್ತೆ. ಅಂದರೆ ಡಿಸರ್ವಿಂಗ್ ಇದ್ದಾನೆ ಆಯಿತಾ, ಸುಮ್ಮನೆ ತಗೊತಾ ಇಲ್ಲ ಅವನ ಹೆಸರನ್ನ. 1 ಮ್ಯಾನ್ ಶೋ ಥರ 100 ಡೇಸಲ್ಲಿ ಗಿಲ್ಲಿ ಕಾಂಟ್ರಿಬ್ಯೂಷನ್ ತುಂಬ ಇದೆ ಬಿಗ್ ಬಾಸ್ಗೆ. ನೀವೇ ಹೇಳಿ, ಗಿಲ್ಲಿ ಬಿಟ್ಟರೆ ಈ ಮನೇಲಿ ಇನ್ನೊಂದು 4-5 ಹೆಸರು ಬಿಟ್ಟು ಮಿಕ್ತೋರೇನು? ಅಟ್ಲೀಸ್ಟ್ ಬೇರೆ ಸೀಸನ್ಗಳಲ್ಲಿ ಈಕ್ವಲ್ ಕಾಂಟ್ರಿಬ್ಯೂಷನ್ ಇತ್ತು. ಬೇರೆ ಸೀಸನ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಓಕೆ ಇವ್ರ ಹೆಸರು ಮಾಡಿದ್ದಾರೆ, ಇವ್ರ ಹೆಸರು ಮಾಡಿದ್ದಾರೆ. ಈ ಶೋಲಿ ಪಿಕ್ಕಬಲ್ಸ್ ನೇಮ್ ಆಗಿದೆ, ನೇಮ್ಸ್ಗಳು. ಅದು ಮೇನ್ ಕಾಂಟ್ರಿಬ್ಯೂಷನ್ ಅವನಲ್ವಾ. ಅವ್ನು ಬಿಟ್ಟರೆ ಆಬ್ವಿಯಸ್ಲಿ ಅವನ ಆಪೋಸಿಟ್ಟು ಯಾವಾಗಲೂ ಕಿರಿಕು ಅಶ್ವಿನಿಯವರು. ಸೊ ಅದನ್ನು ಬಿಟ್ಟರೆ ರಕ್ಷಿತಾ ಚೆನ್ನಾಗಿ ಆಡ್ತಾ ಇದ್ದಾಳೆ. ಇವ್ರು 3 ಜನ. ಓಕೆ, ಸೊ ನಿಮ್ಮ ಗ್ರಹಿಕೆಯಲ್ಲಿ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು, ಸೊ ನೀವು ಹೇಗೆ ಹೇಳ್ಕೊಂಡು ಹೋಗ್ತೀರಾ? ಒಂದು ಸಾಲಲ್ಲಿ ಅಥವಾ 1 ವರ್ಡಲ್ಲಿ ನಿಮಗೆ ಬಿಟ್ಟಿದ್ದು? ಚಂದ್ರಪ್ರಭಾ ಪಾಪ ಒಳ್ಳೆ ಮನುಷ್ಯರು. ಕಾವ್ಯ ಶೈವ. ಕಾವ್ಯ ಶೈವ ಅಂತನೋ ಅವ್ರ ಹೆಸರು ಫುಲ್ ನಿಮ್ಗೆ ಗೊತ್ತಿರಲಿಲ್ಲ ನೋಡಿ. ಕ್ಯಾಲ್ಕುಲೇಟಿವ್. ಸತೀಶ್ ಕ್ಯಾಡಮಾಮ್ಸ್. ಓ, ಇಂಟರ್ನ್ಯಾಷನಲ್ ಸೆಲೆಬ್ರಿಟೀಸ್. ಅದು ಬಿಟ್ಟು ಬೇರೆ ಅದು ಸಾಕಾಗೋಗಿದೆಯಾ? ಅವರು ಏನಂದರೆ ಸೆಲ್ಫ್ ಒಬ್ಸೆಸ್ಡ್. ಓಕೆ, ಗಿಲ್ಲಿ. ಗಿಲ್ಲಿ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಜಾಹ್ನವಿ. ಬಕೆಟ್. ಧನುಷ್ ಗೌಡ. ಲಕ್ಕಿಲ್ದರ ಕುದುರೆ. ಮಂಜು ಭಾಷಿಣಿ. ಅಡುಗೆ ಚೆನ್ನಾಗಿ ಮಾಡ್ತಿದ್ರಂತೆ, ನಂಗೆ ಅಷ್ಟು ಗೊತ್ತಿಲ್ಲ. ಒಳ್ಳೆ ಕುಕ್. ಓಕೆ, RJ ಅಮಿತ್. ಸೈಲೆಂಟ್ ಅನ್ಸುತ್ತೆ ಹುಡುಗ. ರಾಶಿಕಾ ಶೆಟ್ಟಿ. ಮಿತ್ರದ್ರೋಹಿ ಅಂತ. ಬಟ್ ಶಿ ಈಸ್ ಪ್ಲೇಯಿಂಗ್ ಹರ್ ಥಿಂಗ್. ಡಿಪೆಂಡೆಂಟ್. ಒಳಗಡೆನೂ ಆ ಡಿಪೆಂಡೆಂಟ್ ಅನ್ನೋ ಪದಕ್ಕೆ ತುಂಬ ಫೈಟ್ ಮಾಡಿದ್ಲು. ನಾನಲ್ಲ ಜನರಿಗೆಲ್ಲೋ ಕಾಣಿಸ್ಕೊಳ್ತಾ ಬರ್ತಾ ಇದ್ದಾಳೆ ಶಿ ಈಸ್ ಡಿಪೆಂಡೆಂಟ್ ಅಂತ ಹೇಳಿ. ಹೊರಗಡೆ ಬರಲಿ ಅದರಿಂದ. ಅಭಿಷೇಕ್. ನಾಟ್ ಬ್ರೈನಿ. ಮಲ್ಲಮ್ಮ. ಇನ್ನೋಸೆಂಟ್. ಅಶ್ವಿನಿ. ವಿಚ್ ಅಶ್ವಿನಿ? ಫಸ್ಟ್ ಇದ್ದರು, ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ. ಓಕೆ, ಅಶ್ವಿನಿ ಗೌಡ. ಏನು ಹೇಳಿ, ಗೌಡ ಅನ್ನೋದು ಬಿಟ್ಟು ಅಶ್ವಿನಿಯಾಗಿ ಆಡಿ ಚೆನ್ನಾಗಿ ಆಡ್ತೀರಾ. ಧ್ರುವಂತ್. ಧ್ರುವಂತು ಉಸಿರುಳ್ಳಿ ಪ್ರೋಮ್ಯಾಕ್ಸ್. ಓಕೆ, ರಕ್ಷಿತಾ. ಚಾಲಾಕಿ. ಮಾಳು. ಸೈಲೆಂಟ್ ಕಿಲ್ಲರ್. ಸ್ಪಂದನ. ಗುಡ್ ಫಾರ್ ನಥಿಂಗ್. ಕರಿಬಸಪ್ಪ ಅವರಿದ್ದರು.
ಸ್ಟಾರ್ಟಿಂಗಲ್ಲಿ? ಹುಲಿ ಹುಲಿ ಅಂತೇನೋ ಫೇಮಸ್ ಆಗಿಬಿಟ್ಟಿದ್ರಲ್ವಾ. ರಘು ಬ್ರೈನಿ, ಸ್ಮಾರ್ಟ್. ಸೂರಜ್ ಮಳ್ಳ. ಓಕೆ, ಸೊ ಈಗ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಬರೋಣ. ನಮಗೆ ಗೊತ್ತಿರೋ ಹಾಗೆ ನೀವು ಅಥ್ಲೀಟ್. ಸೊ ಸ್ಪೋರ್ಟ್ಸ್ ಹೇಗೆ ಇದು ನೀವು ಚಿಕ್ಕವರಿದ್ದಾಗಲಿಂದಲೇ ಇತ್ತಾ ಹೇಗೆ? ಹೌದು, ನನ್ನ ಜರ್ನಿ ಹಾಗೆ ಸ್ಟಾರ್ಟ್ ಆಯಿತು. ನಾನು ಅದಕ್ಕೆ ಮೇ ಬಿ ಅಕ್ಸೆಪ್ಟೆನ್ಸ್, ಪಾಸಿಟಿವಿಟಿ ಚಿಕ್ಕ ವಯಸ್ಸಿಂದನೇ ನನಗೆ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ನನಗೆ 16 ವರ್ಷ ಆಗೋವರೆಗೂ ನನ್ನ ಪ್ರಪಂಚ ಸ್ಪೋರ್ಟ್ಸ್ ಆಗಿತ್ತು. ಸೊ ನನ್ನ ಪ್ರಪಂಚ ಅಂತ ಅಂದರೆ ಬ್ಯಾಂಗ್ಳೂರು ಕಂಠೀರವ ಸ್ಟೇಡಿಯಮಲ್ಲಿ ನಾನು 1-2 ವರ್ಷ ಇದ್ದೆ. DYSS ಅಲ್ಲಿ ಅಂದರೆ ಸ್ಟೇಡಿಯಮ್ಮೇ ನನ್ನ ಪ್ರಪಂಚ. ಈಗ ಹೆಂಗೆ ನಾವು ಬಿಗ್ ಬಾಸ್ ನಮ್ಮ ಪ್ರಪಂಚ ಅಂದ್ಕೊತೀವಿ, ಸ್ಟೇಡಿಯಂ ನಮ್ಮ ಪ್ರಪಂಚ. ಬೆಳಗ್ಗೆ ಎದ್ದೇಳು, ಪ್ರಾಕ್ಟೀಸ್ ಮಾಡು, ಹಾಸ್ಟೆಲ್ಗೆ ಇರು ಅಷ್ಟೇ. ಸಾಯಿ ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿದ್ದೆ, ಆಳ್ವಾಸಲ್ಲಿದ್ದೆ, ಸೊ ಮೈಸೂರು DYSS ಅಲ್ಲಿದ್ದೆ. ಸೊ ನನ್ನ ಕಾಂಟ್ರಿಬ್ಯೂಷನ್ ಸ್ಪೋರ್ಟ್ಸ್ಗೆ ತುಂಬ ಅಪಾರವಾದದ್ದು. ಆಲ್ಮೋಸ್ಟ್ 200 ಮೆಡಲ್ಸ್ ತೊಗೊಂಡು, 4 ನ್ಯಾಷನಲ್ ಮೆಡಲ್ ತೊಗೊಂಡು, ಇವತ್ತೇನಾದ್ರು ನಾನು ಇಂಡಸ್ಟ್ರೀಲಿಲ್ಲ ಅಥವಾ ನಾನು ಇಂಡಸ್ಟ್ರಿ ಸ್ಪೋರ್ಟ್ಸಲ್ಲೇ ಆಡ್ತಾಯಿದ್ರೆ ಖಂಡಿತವಾಗ್ಲೂ ಒಲಿಂಪಿಕ್ಸ್ಗೆ ಆಡ್ತಾಯಿದ್ದೆ ನಾನು. ನನ್ನ ತಂದೆಯ ಆಸೆ ಅದು, ನಾನು ಅವ್ರದ್ದು ನೆರವೇರಿಸಿದ್ದೀನಿ. ಏನೋ ಒಂದು ಸಣ್ಣ ಇಂಜುರಿ ಆಗಿ ನನ್ನ ಎಜುಕೇಷನ್ ಕಡೆ ಬರಬೇಕು ಅನ್ನೋ ಟೈಮಲ್ಲಿ ಸೆಕೆಂಡ್ PU ಚೆನ್ನಾಗಿ ಸ್ಕೋರ್ ಆಗುತ್ತೆ, ಎಜುಕೇಷನ್ ಮಾಡೋಣ ಅಂತ ಅನಿಸುತ್ತೆ. ಆಗ ಮಾಡ್ಲಿಂಗ್ ಕಡೆ ಕಾಲಿಟ್ಟೆ ನನ್ನ ಫ್ರೆಂಡ್ಸ್ ಮೂಲಕ. ಮಿಸ್ ಮೈಸೂರು, ಮಿಸ್ ಕರ್ನಾಟಕ 2 ಟೈಟಲ್, ಗೌರ್ಮೆಂಟ್ ಟೈಟಲ್ಸ್ ತೊಗೊತೀನಿ. ಸೊ ಅದ್ರ ಮೂಲಕ ಐ ಸ್ಟಾರ್ಟೆಡ್ ಟು ಡೂ ಫೋಟೋ ಶೂಟ್ಸ್ ಆ್ಯಂಡ್ ಆಲ್. ಕಾಲೇಜ್ ಟೈಮಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಅಂದರೆ ಮಾಡ್ಲಿಂಗ್ ಮುಗಿಸಿ ಏನಾದರೂ ಮಾಡೋಣ ಅನ್ನೋ ಟೈಮಲ್ಲಿ ಬೋರ್ ಆಗ್ತಾಯಿತ್ತು ಈವ್ನಿಂಗ್ ಅಂತ ಹೇಳಿ ಥಿಯೇಟರ್ ಸ್ಟಾರ್ಟ್ ಮಾಡ್ತೀನಿ. ಥಿಯೇಟರ್ ತುಂಬ ಇಷ್ಟ ಆಗುತ್ತೆ ನನಗೆ. ಜನರ ಜೊತೆ ನನ್ನ ಒಡನಾಟ ಜನರ ಜೊತೆ ಇರುತ್ತೆ. ಅದಕ್ಕೆ ಇಷ್ಟು ಚೆನ್ನಾಗಿ ನಾನು ಮಾತು ಕಲ್ತಿರೋದು ನನ್ನ ಥಿಯೇಟರಿಂದ. ಯಾವತ್ತೂ ನಾನು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ ತುಂಬ ಈಸಿ, ನಾನು ಹೇಳ್ತೀನಿ ಆ್ಯಕ್ಷನ್ ಕಟ್ ಮಧ್ಯ ಮಾಡ್ತೀವಿ, ಆದರೆ ಜನರ ಜೊತೆ ಮಾಡಿದ ಕಷ್ಟ. ಅದನ್ನು ಬಟ್ ಇಷ್ಟಪಟ್ಟು ಸ್ವೀಕರಿಸೋಕ್ಕೆ ಮಾಡಿದಾಗ ಕಲಿಕೆ ಜಾಸ್ತಿ ಆಯಿತು. ಆ್ಯಕ್ಟಿಂಗ್ ಮಾಡ್ತಾ ಓಕೆ, ಅದನ್ನು ಸಂಪೂರ್ಣವಾಗಿ ಇಂಡಸ್ಟ್ರಿಗೆ ಬರಬೇಕು ಅಂತ ಕಲ್ತಿದ್ದಲ್ಲ ಥಿಯೇಟರು, ಒಂದೇನೋ ಚೆನ್ನಾಗಿರ್ತಾಯಿತ್ತು, ರಂಗಭೂಮಿ ಅಂತ ಕಲ್ತಿದ್ದು. ಎಜುಕೇಷನ್ ಮುಗಿಸಿ ಜಾಬ್ ಆಗಿ ಹಾರಿ ಹೋಗಿ ಬೇರೆ ಪ್ರಪಂಚದಲ್ಲೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದ ಹುಡುಗಿ, ಕೈಯಲ್ಲಿ ಆಫರ್ ಲೆಟರ್ ಇತ್ತು. ಆದರೂ ಕೂಡ ನನಗೊಂದು ಕಾಲ್ ಬರುತ್ತೆ, ಒಂದು ಹೀರೋಯಿನ್ ಹುಡುಕ್ತಾ ಇದ್ದೀವಿ, ಲವ್ ಮಾಕ್ಟೈಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ರು, ಈ ಥರ ಇದೆ ಮಾಡ್ತೀರಾ ಅಂದಾಗ ತುಂಬ ಜನ ಹೇಳಿದ್ರು ಆ್ಯಕ್ಟಿಂಗಲ್ಲಿ ಸಿಗೋದು ಕಷ್ಟ, ಅಂದರೆ ಎಲ್ಲರೂ ನೋಡು ಅವರೇ ಕಷ್ಟಪಡ್ತಾರೆ, ನಿಂಗೆ ಸೀರಿಯಲ್ ಸಿಕ್ಕಿಲ್ಲ ಅಥವಾ ಸೈಡಲ್ಲಿ ಯಾವುದೋ ಫ್ರೆಂಡ್ ಕ್ಯಾರೆಕ್ಟರ್ ಸಿಕ್ಕಿಲ್ಲ, ಏನೂ ಇಲ್ಲ ಅಂದಾಗ ಕಾಲೇಜ್ ಟೈಮಲ್ಲಿ ಹರಿಕತೆ ಗಿರಿಕತೆ ಮಾಡಿದೆ, ಅದು ಚಿಕ್ಕ ಪಾತ್ರ. ಐ ಫೆಲ್ಟ್ ಲೆಟ್ ಮಿ ಟೇಕ್ ಇಟ್ ಆಸ್ ಅ ಕಾಲ್ ಅಂತ ಹೇಳಿ ಆ ಸಿನಿಮಾ ಒಪ್ಕೊಂಡೆ. ಕೋವಿಡ್ ಆಗೋಯಿತು. ಇಟ್ ವಾಸ್ ವೆರಿ ಟಫ್. ದೆನ್ ತಲೆ ಇದೆ, ಜೀವನ ಮಾಡಬೇಕಂದ್ರೆ ಇಷ್ಟೇ, ಒಂದೇ ದಾರಿ ಕಟ್ಕೋಬೇಕಿಲ್ಲ. ಸೆಕೆಂಡ್ ಮೂವಿ ಸೈನ್ ಮಾಡಿದೆ, ಡಿಸೈನರ್ ಸ್ಟುಡಿಯೋ ಹಾಕಿಸ್ದೆ, ಮುಂಬೈಸಿಂದ ಹುಡುಗರು ಬಂದರು. ಬಿಸ್ನೆಸ್ಸಲ್ಲೂ ಐ ಗಾಟ್ ಅ ವೆರಿ ಗುಡ್ ಕ್ಲಿಕ್. ಸೊ ದೆನ್ ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಐ ಸ್ಟಾರ್ಟೆಡ್. ಧರ್ಮನ್ ಜೊತೆ ಮಾಡಿದೆ, ಪ್ರಮೋದ್ ಸರ್ ಜೊತೆ ಮಾಡಿದೆ. ಆಸ್ಟಿನ್ ಅಂತ ರಿಲೀಸ್ ಆಯಿತು ಮೂವಿ, ಅವರು ಚಕ್ರವ್ಯೂಹ ಅಸಿಸ್ಟೆಂಟ್ ಡೈರೆಕ್ಟರ್. ಪಿಂಗಾಕ್ಷ ಅಂತ ಮಾಡಿದೆ. ತೆಲುಗುಸಲ್ಲಿ ಸ್ಟಾರ್ಟ್ ಮಾಡಿದೆ, ಜೂನಿಯರಲ್ಲಿ ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರು. ಈಗ ದೊಡ್ಡ ಪ್ರೊಡಕ್ಷನಲ್ಲಿ ಸೆಕೆಂಡ್ ಲೀಡ್ ಆಗಿ ಸೈನ್ ಮಾಡಿದ್ದೀನಿ ತೆಲುಗುಲಿ. ಇಷ್ಟೆಲ್ಲ ಸಿನಿಮಾ ಮಾಡಿದೊಳಗೆ ಒಂದು ಕೊರಗಿತ್ತು, ಯಾರೂ ಗುರ್ತಿಸ್ತಾ ಇಲ್ಲ ಅಂತ ಹೇಳಿ. ಚಾನಲ್ಗೆ ಹೋಗಬಾರ್ದು ಅಂತ ಅಲ್ಲ, ಸ್ಟಾರ್ಟಿಂಗೇ ಬಿಗ್ ಸ್ಕ್ರೀನ್ ಸಿಕ್ಕಿದಾಗ ಇಲ್ಲೇ ಇರಬೇಕು ಅನ್ನೋ ಆಸೆ ನನಗಿತ್ತು. ಬಟ್ ಬಿಗ್ ಬಾಸ್ ಅಂತ ಬಂದಾಗ ಜನರನ್ನ ನಾನು ಹೋಗಿದ್ದು ಮೇಜರ್ ಮೋಟೋನೇ ಒಂದು ಐಡೆಂಟಿಟಿ ಬೇಕು ಅಂತ ಹೇಳಿ. ಸೊ ಆ ಐಡೆಂಟಿಟಿಗೋಸ್ಕರ ನಾನು ಸ್ಟೇಜ್ ಹತ್ತಿದೆ. ಆ ಐಡೆಂಟಿಟಿ ಸಂಪೂರ್ಣವಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನಗನ್ಸುತ್ತೆ. ಸೊ ನನ್ನ ಜರ್ನಿನೇ ಅಕ್ಸೆಪ್ಟೆನ್ಸಿ ಅಂತ ಇದ್ದಾಗ ನಾಳೆ ಇಂಡಸ್ಟ್ರಿ ಬಿಟ್ಟು ಇನ್ನೊಂದೇನೋ ಬರುತ್ತೆ ಅಂದ್ರೂ ಅದನ್ನು ಅಕ್ಸೆಪ್ಟ್ ಮಾಡೋ ಅಷ್ಟು ಕೆಪಾಸಿಟಿ ನನಗಿದೆ. ಸೊ ಮೈ ಇನ್ಸ್ಪಿರೇಷನ್ ಜರ್ನಿ ಇದು. ಎಸ್. ಸೊ ಸ್ಪೋರ್ಟ್ಸ್ ಬಿಟ್ಟು ಆ್ಯಕ್ಟಿಂಗ್ ಕಡೆ ಬಂದಿದ್ದು ನಿಮ್ಮದೇ ಆಯ್ಕೆನಾ ಅಂತ ಕೇಳೋಣ ಅಂತಿದ್ದೆ, ನೀವು ಹೇಳಿದ್ರಿ ಆಲ್ರೆಡಿ. ಸೊ ಸೈಮಾ ಕೂಡ ನಾಮಿನೇಟ್ ಆಗಿರ್ತೀರಿ, ಅದನ್ನು ನೆನೆಸ್ಕೊಳ್ಳೋದಾದ್ರೆ? ಇಲ್ಲ, ಬೆಸ್ಟ್ ಅದು ಎಲ್ಲ ಹುಡುಗಿರಿಗೂ ಆಸೆ ಇರುತ್ತೆ. ಫಸ್ಟ್ ಮೂವಿ ಸೈಮಾ ನಾಮಿನೇಷನ್ ಅಂದರೆ ಬೆಸ್ಟ್ ಡೆಬ್ಯೂಟೆಡ್ ಆ್ಯಕ್ಟ್ರೆಸ್. ನಾನು ದುಬೈಗೂ ಇನ್ವೈಟ್ ಮಾಡ್ತಾರೆ, ಆಲ್ಮೋಸ್ಟ್ ಬೆಸ್ಟ್ ಪ್ರಾಮಿಸಿಂಗ್ ಮೂವಿ ಕೊಡಬೇಕು ಅಂತ. ಬಟ್ ದೊಡ್ಡ ದೊಡ್ಡ ಸ್ಟಾರ್ಸ್ ಮಕ್ಕಳ ಜೊತೆ ನಾಮಿನೇಟ್ ಆಗಿದ್ದೆ ಖುಷಿ ನನಗೆ. ಕಾಟೇರ ಮೂವಿ ಜೊತೆ, ಟಗರು ಪಲ್ಯ ಜೊತೆ ನಾಮಿನೇಟ್ ಆದಾಗ ಆ ಮೂವಿಗಳ ಜೊತೆ ನನ್ನ ಮೂವಿ ಗುರ್ತಿಸಿದ್ರಲ್ಲ ಅನ್ನೋದು ನನಗೆ ಅಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮು. ಅದು ತುಂಬಾ ಚೆನ್ನಾಗಿತ್ತು. ಅದು ಒಂಥರ ಲೈಫ್ ಟೈಮಲ್ಲಿ ಫಸ್ಟ್ ಮೂವಿ ಸೈಮಾ ಹೋಯಿತು ಅಂತ
ಖುಷಿ ಇದೆ. ಎಸ್. ಸೊ ಆ್ಯಕ್ಟಿಂಗ್ ಅಂತ ಶುರು ಆದಮೇಲೆ ನಿಮ್ಮ ಸಿನಿಮಾ ಜರ್ನಿನ ಚಿಕ್ಕದಾಗಿ ಶೇರ್ ಮಾಡಿದ್ರಿ, ಹೇಗೆ ಸಾಗ್ತಾ ಇದೆ ಅಂತ ಅನಿಸುತ್ತೆ? ತುಂಬ ಚೆನ್ನಾಗಿದೆ. ಸೈನ್ ಅಂತೂ ಬ್ಯಾಕ್ ಟು ಬ್ಯಾಕ್ ಮೂವೀಸ್. ನಾನು ಖಾಲಿ ಕೂತವಳೆ ಅಲ್ಲ, ಎಲ್ಲ ಶಾಕ್ ಆಗ್ತಾರೆ. ಚಿಕ್ಕದು ದೊಡ್ಡದು ಅಂತಲ್ಲ, ಪ್ರಾಮುಖ್ಯತೆ ನೋಡ್ತೀನಿ ನಾನು. ಎಲ್ಲರೂ ಹೇಳ್ತಾರೆ ನಂಗೆ ಅವ್ರ ಜೊತೆ ಕೆಲಸ ಮಾಡಬೇಕು, ಇವ್ರ ಜೊತೆ. ನಾನು ಕಾಕ್ರೋಚ್ ಸುದ್ದಿ ಅವ್ರಿಗೆ ಹೇಳ್ತಾ ಇದ್ದೆ, ನನಗೆ ದುನಿಯಾ ವಿಜಯ್ ಸರ್ ಜೊತೆ ಕೆಲಸ ಮಾಡಬೇಕು, ಯಾವ ಪಾತ್ರ ಆದರೂ ಪರವಾಗಿಲ್ಲ, ರಾಕ್ ಕಟ್ ಮೂವೀಸ್ ಕೊಡ್ತಾರೆ, ಒಂದು ಒಳ್ಳೆ ವಿಲನ್ ಪಾತ್ರ ಮಾಡಬೇಕು ಅನ್ನೋ ನನಗೆ ಆಸೆ. ನನಗೆ ಹೀರೋಯಿನ್ ಆಗಬೇಕನ್ನೋದೇ ಆಸೆ ಇಲ್ಲ, ನನಗೆ ಒಳ್ಳೆ ಸೈಕೋ ಕಿಲ್ಲರು, ವಿಲನ್ನು, ಆ ಜೀವ ತುಂಬೋದಿದೆಯಲ್ಲ ಆ ಪಾತ್ರಗಳಿಗೆ. ನಾನು ಆ ಥರ ಕ್ಯಾರೆಕ್ಟರ್ಸಲ್ಲಿ ನನ್ನ ಕೆಪಾಸಿಟಿ ಆಫ್ ಆ್ಯಕ್ಟಿಂಗ್ ತೋರಿಸ್ಕೋಬೇಕು ಅಂತ ಆಸೆ. ಸಿಗಲಿ ಆ ಥರ ಮೂವಿ ಅಂತ ಆಸೆ ಪಡ್ತೀನಿ. ಎಸ್. ಹೆಚ್ಚು ಇಂಟ್ರೆಸ್ಟಿಂಗ್, ಹೆಚ್ಚು ಇಂಪ್ಯಾಕ್ಟ್ ಮಾಡುವಂಥ ಪಾತ್ರಗಳಿಗೆ ಆಸೆ ಪಡ್ತೀರಾ ಅಂತ? ಓಕೆ. ಸೊ ನೀವಾಗಲೇ ಹೇಳಿದ್ರಿ ಮಿಸ್ ಮೈಸೂರು, ಮಿಸ್ ಕರ್ನಾಟಕ ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿ. ಆ ದಿನಗಳನ್ನು ಮೆಲ್ಕು ಹಾಕೋದಾದ್ರೆ? ಡೆಫಿನೆಟ್ಲಿ ತುಂಬ ಚೆನ್ನಾಗಿ. ಸ್ಟಾರ್ಟಿಂಗಲ್ಲಿ ಸ್ಪೈಕ್ಸ್ ಹಾಕ್ತಿದ್ದಿದ್ದು ಶೂಗೆ ಹೀಲ್ಸ್ ಹಾಕಬೇಕು ಅಂದಾಗ ತುಂಬ ಕಷ್ಟ ಆಯಿತು. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಲ್ತಿದ್ದು ನಾನು ಹೀಲ್ಸ್ ಹಾಕ್ಕೊಳ್ಳೋದಾಗಲಿ. ಈಗ ಅಭ್ಯಾಸ ಹಾಕ್ಬಿಟ್ಟಿದ್ದೀನಿ, ಇಡೀ ದಿನ ಹಾಕ್ಕೊಂಡು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಒಂದು ಇಂಚಲ್ಲಿ ಟೇಪ್ ಹಾಕಿ ವಾಕ್ ಮಾಡಿದ್ದುಂಟು. ಸೊ ಮೆನಿ ಗುಡ್ ಪ್ಲ್ಯಾಟ್ಫಾರ್ಮ್ಸ್ಗೆ ನಾನು ವಾಕ್ ಮಾಡಿದ್ದೀನಿ. ಇಟ್ಸ್ ಅ ಗುಡ್ ಮೆಮೊರಿ. ಎಷ್ಟೊಂದು ಬ್ರ್ಯಾಂಡ್ಸ್ಗೆ ಫೇಸ್ ಆಗುತ್ತೆ. ಇನ್ನು ಮುಂದೆ ಒಳ್ಳೆ ಬ್ರ್ಯಾಂಡ್ಸ್ಗೆ ಫೇಸ್ ಆಗೋಣ ಅಂತ ಆಸೆ ಇದೆ. ಓಕೆ. ಸೊ ನಿಮ್ಮ ಬಾಲ್ಯನ ನೆನೆಸ್ಕೊಳ್ಳೋದಾದರೆ ಸ್ಕೂಲು, ಕಾಲೇಜು ಇದೆಲ್ಲ ಎಲ್ಲಿ ಆಗಿದ್ದು? ಚೈಲ್ಡ್ಹುಡ್ ಚೆನ್ನಾಗೇ ಇತ್ತು. ಅಂದರೆ ಸಿಂಗಲಾಗೇ ಇದ್ದೆ ಸ್ಪೋರ್ಟ್ಸ್ ಲೈಫಲ್ಲಿ. ಸೊ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಕಡಿಮೆ. ಪೇರೆಂಟ್ಸ್ ಜೊತೆ ಒಡನಾಟನೂ ತುಂಬ ಕಡಿಮೆ. ಓಕೆ. ಎಲ್ಲಿ ಓದಿದ್ದು? ಮೈಸೂರು, ಮಂಗಳೂರು, ಆಳ್ವಾಸು, ಬ್ಯಾಂಗ್ಳೂರು ಎಲ್ಲ ಕಡೆ ಓದಿದ್ದೀನಿ. ಕಾಲೇಜ್? ಮೈಸೂರು ಕಾಲೇಜ್. ಓಕೆ. ಸೊ ಈಗ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ಒಡ ಹುಟ್ಟಿದವರು? ತಂದೆ ತಾಯಿ ಬಗ್ಗೆ ಅಂದರೆ ಅಪ್ಪ ಅಮ್ಮ ತುಂಬಾ ಸ್ಪೆಷಲ್ ನನಗೆ. ಮೇ ಬಿ ನನ್ನ ಸ್ಪೋರ್ಟ್ಸ್ ಲೈಫಿಂದ ಚಿಕ್ಕ ವಯಸ್ಸಲ್ಲಿ ಸಿಗಬೇಕಾದ ಪ್ರೀತಿಗಳು ನನಗೆ ಸಿಕ್ಕಿಲ್ಲ. ಬಟ್ ನನ್ನ ತಂಗಿ ಮೇಲೆ ತುಂಬ ಕನ್ಸರ್ನ್ ಇದೆ. ಅಂದರೆ ಪ್ರಪಂಚನೇ ಅಷ್ಟು ನೋಡ್ದಿರೋ ಹುಡುಗಿಯವಳು. ಸೊ ಒಂದು ಜವಾಬ್ದಾರಿ ಇದೆ, ನನ್ನ ತಂಗಿ ಮದುವೆ ಮಾಡಿ ನಾನು ಮಾನಾಗಬೇಕು ಅನ್ನೋದಿದೆ. ಸೊ ಅದೆಲ್ಲ ತುಂಬ ಕಡಿಮೆ ಜನಕ್ಕಿರೋದು. ಆ ಒಡನಾಟ ಸ್ವಲ್ಪ ಪ್ರೈವಸಿಯಾಗಿ ಇರಲಿ ಅಂತ ಹೇಳಿಬಿಟ್ಟು. ಓಕೆ. ಸೊ ಇನ್ನು ನಿಮ್ಮ ಆ್ಯಕ್ಟಿಂಗ್ ಅಂತ ಬಂದರೆ, ಆ್ಯಕ್ಟಿಂಗ್ ಜರ್ನಿ ಅಂತ ಬಂದರೆ ನಿಮ್ಮ ಮುಂದಿನ ಯೋಜನೆಗಳೇನು? ಅದೇ ಈಗ ಆಲ್ರೆಡಿ ಮಾಡಿರೋ ಸಿನಿಮಾಗಳು ರಿಲೀಸ್ ಆಗಲಿ. ಸೊ ನೆಕ್ಸ್ಟು ಇನ್ ಫ್ಯೂಚರ್ ಮಾಡಬೇಕಾದ್ರೆ ಪೊಟೆನ್ಷಿಯಲ್ ಇರೋ ಕ್ಯಾರೆಕ್ಟರ್ಸೇ ಮಾಡ್ತೀನಿ. ಆಲ್ವೇಸ್ ಗ್ಲ್ಯಾಮ್ ಹೀರೋಯಿನ್ ಆಗೋಕ್ಕಿಂತ ಪೊಟೆನ್ಷಿಯಲ್ ಇರೋ ಹೀರೋಯಿನ್ ಆಗಬೇಕು ಅಂತ ಆಸೆ ನನಗೆ. ಆ ಪಾತ್ರಕ್ಕೆ ಜೀವ ತುಂಬಬೇಕಂತ. ಸೊ ಕೇಳ್ಕೊತೀನಿ ಎಲ್ಲ ಡೈರೆಕ್ಟರ್ಸ್ ಅದಕ್ಕೆ. ಓಕೆ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಆಫ್ಕೋರ್ಸ್ ಎರಡೂ ಬರುತ್ತೆ, ಪ್ಲಸ್ ಆ್ಯಂಡ್ ಮೈನಸ್. ಸೊ ನೆಗೆಟಿವ್ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಹೇಗೆ ಸ್ವೀಕಾರ ಮಾಡ್ತೀರಾ? ಇಲ್ಲ, ಇದೆ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸೇ ನನಗೆ ಎಕ್ಸ್ಪೀರಿಯನ್ಸ್. ಅದನ್ನು ಕಲಿಸ್ಬಿಡ್ತು. ಗಿಲ್ಲಿ ಮ್ಯಾಚ್ ಆದಮೇಲೆ ಆಗಿದ್ದ ನೆಗೆಟಿವ್ ಇಂಪ್ಯಾಕ್ಟು ಹೊರಗಡೆ ಬಂದಮೇಲೆ ಪಾಸಿಟಿವ್ ಸ್ಟಾರ್ಟ್ ಆಗಿದೆ. ಸೊ ಮನೇಲೂ ಅರ್ಥ ಮಾಡಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ. ಎರಡು ಮುಖಗಳಿರುತ್ತೆ. ಈಗ ನಮಗೆ ಕೋಪ ಇದೆ ಅಂದರೆ ಪ್ರೀತಿ ಇದೆ. ಕೆಲವರು ನಮಗೆ ಪ್ರೀತಿ ಕೊಡ್ತಾರೆ, ಕೆಲವರು ನಮಗೆ ಅರ್ಥ ಮಾಡ್ಕೊಳ್ಳೋದಲ್ಲಿ ಪ್ರಯತ್ನದಲ್ಲಿ ತಪ್ತಾರೆ. ಹಂಗೆ ಅಂದ್ಬಿಟ್ಟು ದ್ವೇಷ ಮಾಡೋದು ಬೇಡ, ಆ ಕಡೆ ಸವಾಸನೆ ಬೇಡ, ಬಿಟ್ಬಿಡೋಣ ಅಂತ ಹೇಳಿ. ಎಸ್. ಸೊ ಪೂರ್ತಿ ಸಂದರ್ಶನ ನೋಡಿದ್ಮೇಲೆ ಬಹುಶಃ ವೀಕ್ಷಕರು ಆ ಪಾಸಿಟಿವಿಟಿ ಅನ್ನೋದ್ರ ಬಗ್ಗೆ ತುಂಬ ಅರ್ಥ ಮಾಡ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಶ್ ಯು ಆಲ್ ದಿ ಸಕ್ಸಸ್ ನಮ್ಮ ಮಾಧ್ಯಮ ಅನೇಕ ಸಂಸ್ಥೆ ಕನ್ನಡ ಮೂವಿ 360 ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್.